ವಾಕ್ಯವನೆಲ್ಲ ಓದಲಿಂಕಗಳಲ್ಲಿ ಬೋಧಿಸುತ್ತ ಜನರ ಭೇದಾಮಣಿಗೆ ನಡೆಸಿರುವ ಸಾಧನಿಜ ಗುಣಿಗೆ ಮಣಿಯುವೆನು ಸಾಧು ನಿಜ ಗುಣಿಗೆ ನಿಜವನ್ನರಿಗೆ ಸುಹಾಸಿ ನಿಜ ಗುಣಿಯ ಗ್ರಂಥಗಳು ನಿಜವಾಗಿ ಜನರಿಗೆ ನಿತ್ಯ ನಮಿಸುವೆನು ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧದಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿ ಸಿದ್ಧಾರೂಢರಿಗೆ ನತನಪೇ ಸಿದ್ಧಾರೂಢರಿಗೆ ನತನಪೇ ಬಾಳ ಬಲವೇ ಸರಿ ಬಾಳ ಗಜ್ಜೆ ಕೇಳು ತನಕ ನಿರ್ಮವಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶೂರಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ಬೇಡ ಬ್ರಹ್ಮಶಾಸ್ತ್ರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಪಂಗಳ ಸೈಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಾಜಿಯವರ ಶ್ರೀಚರಣ ಕಮಲಗಳನ್ನು ಎನ್ನ ಹೊನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜಗತ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಯಾವ ಪರಮ ಪೂಜ್ಯ ಪಾವನಮೂರ್ತಿಗಳಾದಂಥ ಸದ್ಗುರುಗಳು ಮುಮುಕ್ಷುಗಳ ಹಿತಚಿಂತಕರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ರಚನೆವಾಗಿರುವಂಥ ಅನುಭವ ಸಾರ ಎನ್ನುವ ಗ್ರಂಥ ಇಂದಿನ ಕ್ರಮಶಾಸ್ತ್ರದ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಅನುಭವ ಸಾರ ಎನ್ನುವ ಗ್ರಂಥದ ಎರಡನೆಯ ಸಂಧಿಯ ಎರಡನೆಯ ಸೂತ್ರದ ಮೂರನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಸೂತ್ರ ರೂಪದಲ್ಲಿ ಎರಡನೆಯ ಸಂಧಿಯಲ್ಲಿ ಬರುವಂಥ ಎರಡನೆಯ ಸೂತ್ರದ ರೂಪದಲ್ಲಿ ಪೂರ್ವದಲ್ಲಿ ಮಾಡಿರುವ ಶಿಷ್ಯನ ಪ್ರಶ್ನೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಗುರುಗಳು ಈ ಒಂದು ಸೂತ್ರ ರೂಪದಲ್ಲಿ ಅದಕ್ಕೆ ಉತ್ತರವನ್ನು ನಿರೂಪಣೆ ಮಾಡಿಕೊಂತ ಬರ್ತಾರೆ. ಸೂತ್ರದಲ್ಲಿ ಏನು ಹೇಳಿದ್ರಪ್ಪ ಅಂತಂದರೆ, ಚಿತ್ ಒಂದು ಉಪಾಧಿ ವಶದಿಂದ ಈಶಾ ಜೀವರೆನಿಸುತ್ತ ಇಹುದೆಂದು ತಿಳಿಯಲುಬಹುದು ಅಂತ ಸೂತ್ರ ರೂಪದಲ್ಲಿ ಹೇಳಿದರು. ಚಿತ್ ಒಂದೇ ಅಂತ ಹೇಳ್ತಾನೆ. ಚಿತ್ ಅಂದರೆ ಶುದ್ಧವಾದ ಚೈತನ್ಯ, ಆ ಅರಿವು, ಜ್ಞಾನ ಸ್ವರೂಪ, ಬ್ರಹ್ಮ, ಆತ್ಮ ಅಂತಂದ್ರೆ ಅನೇಕ ಶಬ್ದಗಳು ಅರ್ಥ ಒಂದೇ. ಯಾವ ಚಿದ್ರೂಪ ರೂಪವಾಗಿರುವಂಥ ಸಕಲವನ್ನು ಅರಿಯುವಂಥ
ಅವನು ಒಂದೇ ಎಂಬ ಶಬ್ದಕ್ಕೆ ಏನರ್ಥ ಅಂದರೆ ಅಲ್ಲಿ ಶ್ರುತಿ ಪ್ರಮಾಣಕ್ಕನುಸಾರವಾಗಿ ಸ್ವಗತ ಸಜಾತಿ ಭೇದರಹಿತವಾಗಿರುವಂಥ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರುವಂಥ ಯಾವ ಶ್ರುತಿ ಉಪದೇಶ ಮಾಡ್ತದ ಸದೇವ ಸೌಮ್ಯಂ ಇದಮಾಗ್ರ ಆಸೀತ್ ಅಂತ ಪೂರ್ವದಲ್ಲಿ ಶ್ರುತಿ ಹೇಳ್ಯಾರ. ಈ ಸೃಷ್ಟಿಯಾಗುವ ಪೂರ್ವದಲ್ಲಿ ಏನಿತ್ತಪ್ಪ ಅಂದ್ರೆ ಒಂದೇ ಒಂದಾದ ಬ್ರಹ್ಮ ವಸ್ತು ಒಂದೇ ಇತ್ತು ಅಂತ ಹೇಳ್ತಾರೆ. ಅದರಂತ ಬ್ರಹ್ಮ ಇನ್ನೊಂದು ಐತಿ ಏನು ಅಂದ್ರೆ ಇಲ್ಲ ಅಂತ. ಅದಕ್ಕೆ ಸ್ವಗತ ಭೇದ ಇಲ್ಲ, ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ, ಅದಕ್ಕಿಂತ ಭಿನ್ನವಾದದ್ದು ಇಲ್ಲ, ಅದರಂತೆ ಇನ್ನೊಂದು ವಸ್ತುನೂ ಇಲ್ಲ. ಅದು ಒಂದೇ ಏನಾಗಿದೆ, ಅದು ಒಂದೇ ಚಿತ್ ಒಂದೇ ಅಂದ್ರೆ ಒಂದೇ ಎಂಬ ಪದಕದು ಅಂದ್ರೆ ಭೇದರಹಿತವಾಗಿರುವಂತಹ ಆ ಚಿದ್ರೂಪದ ಬ್ರಹ್ಮಸ್ವರೂಪವು ಉಪಾಧಿ ವಶದಿಂದ ಅಂತ ಹೇಳ್ತಾನೆ. ಯಾವ ಉಪಾಧಿಗಳು ಇಲ್ಲಿ ಎರಡು ಉಪಾಧಿ ನೋಡು. ಒಂದು ಶುದ್ಧ ಮಾಯ ಉಪಾಧಿ ಅಂತ ಒಂದದ, ಒಂದು ಅಶುದ್ಧ ಮಾಯ ಉಪಾಧಿ ಅಂತ ಒಂದದ. ಶುದ್ಧ ಮಾಯ ಉಪಾಧಿಯಲ್ಲಿ ಪ್ರತಿಬಿಂಬಿಸಿರುವುದರಿಂದ ಈಶಾ ಅಂತ ಕರೆಸಿಕೊಂಡ, ಅದೇನಪ್ಪ ಅಂದ್ರೆ ಅಶುದ್ಧ ಮಾಯಲ್ಲಿ ಪ್ರತಿಬಿಂಬಿಸುವುದರಿಂದ ಜೀವ ಅಂತ ಕರೆಸಿಕೊಂಡ. ಈ ಉಪಾಧಿ ವಶದಿಂದ ಶಿವಜೀವರ ಭೇದಾದ ಹೊರತು ಆ ಉಪಾಧಿಯನ್ನು ಬಿಟ್ಟು ನೋಡಿದಾಗ ಶುದ್ಧವಾದ ಚೇತನ ವಸ್ತು ಒಂದೇ ಆದ ನೋಡು ಅಂತ ಇಲ್ಲಿ ಹೇಳಿಕೆ ಅಂತ ಬರ್ತಾನ. ಯಾಕಾದರೂ ಇಲ್ಲಿ ಶಿವ ಜೀವ ಅಂತ ಅನ್ನೋದಕ್ಕೆ ಇದು ಉದಾಹರಣೆ ಕೊಡ್ತಾರ ಅವರು. ಇಲ್ಲಿ ಹೇಳ್ತಾನ ಉಪಾಧಿ ಯಾವುದಪ್ಪ ಅಂತಂದ್ರೆ ಜೀವನಿಗೆ ಯಾವುದು ಉಪಾಧಿ ಅಂತ ಪ್ರಕೃತಿ ಅವಸ್ಥಾಂತರಂ ತಾನಾದ ಹಂತೆಯ ಉಪದಾನವಾಗಿ ಜೀವಾತ್ಮ ಹೆಸರಿನ ತೋರ್ಪದು ಒಂದೇ ಚಿದ ಅಖಂಡ ಅಂತ. ಅಂದ್ರೆ ಆ ಪ್ರಕೃತಿಯು ಯಾವ ಪ್ರಕೃತಿ ಅವಸ್ಥಾಂತರದಿಂದ ರೂಪಾಂತರ ಹೊಂದುವುದರಿಂದ ತಾನಾದ ಅಂತೆ ಅಂತ ಹೇಳ್ತಾನೆ. ಯಾವ ಉಪಾಧಿಲಿ ಏನದ, ಶುದ್ಧ ಮಾಯ ಒಂದು ಉಪಾಧಿ ಅದ, ಅಶುದ್ಧ ಮಾಯ ಒಂದು ಉಪಾಧಿ ಅದ. ಇಲ್ಲಿ ಅಹಂಕಾರವೆಂಬ ಉಪಾಧಿಯಲ್ಲಿ ಪ್ರತಿಬಿಂಬಿಸುವುದರಿಂದ ಯಾವ ತಮಂ ಪ್ರಧಾನ ಭೂತವಾದ ಮಾಯೆಯು ಜಗತ್ತಿಗೆ ಉತ್ಪತ್ತಿನ ಅಭಿಮುಖವಾಗಲು. ಇದು ಯಾವಾಗ ಸೃಷ್ಟಿಗೂ ಮುಖ ಮಾಡಿತಪ್ಪ ಜಗತ್ತುತ್ಪತ್ತಿಗೆ ಅಂತಂದ್ರೆ ಮೂಲನೇ ಹೇಳ್ಯಾರ. ಯಾವ ಶುದ್ಧ ಚೇತನ ಶುದ್ಧವಾದ ಮಾಯೆಯಲ್ಲಿ ಪ್ರತಿಬಿಂಬಿಸುವುದರಿಂದ ಅಲ್ಲಿ ಈಶ್ವರ ಅಂತ ಹುಟ್ಟಿದವ. ಈಶ್ವರ ಯಾವಾಗ ಹುಟ್ಟ್ಯಾನ? ಶುದ್ಧ ಮಾಯೆಯಲ್ಲಿ ಪ್ರತಿಬಿಂಬಿಸಿದಾಗ ಈಶ್ವರ ಹುಟ್ಟಿದ. ಈಶ್ವರ ಯಾವಾಗ ಹುಟ್ಟಿದ ಅವನ ಪ್ರತಿಬಿಂಬ ಈ ಯಾವುದು ಪ್ರಕೃತಿಯಲ್ಲಿ ಪ್ರತಿಬಿಂಬಿಸುವುದರಿಂದ ಇದಕ್ಕೆ ಚೇತನ ಬಂತು. ಆ ಪ್ರಕೃತಿಯಿಂದ ಉತ್ಪತ್ತಿ ಆಗಿರುವಂಥವು ಏನು ಭೇದ ಅದಾವ, ವೈಕಾರಿಕ ತೇಜಸ್ಸ, ಅದರಲ್ಲಿ ತಮ ಪ್ರಧಾನವಾದ ಅದರಲ್ಲಿ ಪ್ರತಿಬಿಂಬಿಸುವುದರಿಂದ ಪ್ರಕೃತಿ ಎಂಬ ಹೆಸರನ್ನು ಪಡೆದು ಆ ಪ್ರಕೃತಿಯು ಮಹತ್ವ ಅಹಂಕಾರವೆನಿಸಿಕೊಂಡಿತು. ಅಲ್ಲಿ ಹೇಳ್ಯಾರ ಪ್ರಕೃತಿ ಮಹತ್ವ ಅಹಂಕಾರ ಅಂತ ಹೇಳಿಕೆ ಅಂತ ಬಂದ್ರು. ಮಹತ್ವ ಅಂದ್ರೆ ಏನು? ಬೀಜ ಇದ್ದಂಗ ಅಂತದ್ದು. ಬೀಜದೊಳಗೆ ಎಲ್ಲೋಸು ಅಡಿಗೆ ಅವ್ ನೋಡು. ಮರ ಅಡಿಗೆ ಅದ, ಎಲೆ ಅಡಿಗೆ ಅದ, ಹಣ್ಣು ಅಡಿಗೆ ಅದ, ಎಲ್ಲೋಸು ಬೀಜದೊಳಗೆ ಅಡಿಗೆ ಅದ. ಅದರಂಗ ಆ ಬೀಜ ರೂಪವಾದಂಥ ಮಹತ್ವ ಅಲ್ಲಿ ತ್ರಿಗುಣಾತ್ಮಕ ಅಹಂಕಾರ ಉತ್ಪತ್ತಿ ಅದು. ವೈಕಾರಿಕ ತೈಜಸ್ಸ ಭೂತಾದಿ ಅಂತ. ಈ ವೈಕಾರಿಕ ಅಹಂಕಾರದಿಂದ ಏನು ಹುಟ್ಟಿದ್ವು, ಮತ್ತೆ ತೈಜಸ್ ಅಹಂಕಾರದಿಂದ ಏನು ಹುಟ್ಟಿದ್ವು, ಭೂತಾದಿ ಅಹಂಕಾರದಿಂದ ಏನು ಹುಟ್ಟಿದ್ವು ಅಂತ ಎಲ್ಲ ಪಂಚೀಕರಣದಲ್ಲಿ ಕೇಳಿಕೆ ಅಂತ ಬಂದಿವೆ. ಈ ಭೂತಾದಿ ಅಹಂಕಾರ ಪಂಚ ತನ್ಮಾತ್ರೆಗಳು ಪಂಚಭೂತಗಳ ರೂಪವಾಗಿ ಪರಿಣಾಮ ಹೊಂದಿತು. ಯಾವಾಗ ಹೊಂದ್ಯಾವ ಇವು? ಈಶ್ವರನ ಪ್ರತಿಬಿಂಬ ಇದರಲ್ಲಿ ಬಿದ್ದಳ, ಇದು ಪ್ರಕೃತಿ ವಿಕೃತಿ ಆಯ್ತು. ಈ ವಿಕೃತಿ ಆದಾಗ ಆ 5 ಭೂತಗಳಿಂದ ಪಂಚ ಪ್ರಾಣಗಳು. ಅದಕ್ಕೆ ತೈಜಸ ಅಹಂಕಾರ, ವೈಕಾರಿಕ ಅಹಂಕಾರ ಅಂದ್ರೆ ವೈಕಾರಿಕ ಅಂದ್ರೆ ಸತ್ವಗುಣ ಪ್ರಧಾನವಾಗಿರುವಂಥವು. ಆ ಸತ್ವಗುಣದಲ್ಲಿ ಪ್ರತಿಬಿಂಬಿಸಿರುವ ಚೇತನ ಅಲ್ಲಿ ಹುಟ್ಟಿರತಕ್ಕಂಥವೇ ಪಂಚ ಜ್ಞಾನೇಂದ್ರಿಯಗಳು. ಅದಕ್ಕೆ ಸತ್ವಗುಣ ಪ್ರಧಾನ ಅದಾವ. ಇವು ತನ್ಮಾತ್ರೆಗಳು ಅಂತಾರ. ಯಾಕಂದ್ರೆ ಇಲ್ಲಿ ಇನ್ನ ವಿಭಾಗ ಆಗಿಲ್ಲ, ಇವು ಸೂಕ್ಷ್ಮ ಇದಾವ. ಪಂಚೀಕರಣ ವಿಭಾಗ ಆಗಿಲ್ಲ, ಬಹಳ ಸೂಕ್ಷ್ಮ ಇರ್ತಾವ ಇಲ್ಲಿ ತತ್ವಗಳು.
ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಇವು ಸೂಕ್ಷ್ಮ ಇದಾವೆ. ಇಲ್ಲಿ ಅಧಿದೇವತೆಗಳು, ಪಂಚ ಜ್ಞಾನೇಂದ್ರಿಯಗಳು, ಒಟ್ಟು 14 ಇಂದ್ರಿಯಗಳು. 14 ಇಂದ್ರಿಯಗಳಿಗೆ 14 ಮಂದಿ ಅಧಿದೇವತೆಗಳು ಸೂಕ್ಷ್ಮ ತತ್ವದಿಂದ ಕೂಡಿರ್ತಕ್ಕಂಥವು. ಇವು ಯಾವಾಗ ವಿಸ್ತಾರ ಆದವು ಅಂದ್ರೆ ಇಲ್ಲಿ ಮುಂದೆ ತಮ ಪ್ರಧಾನ ಪ್ರಕೃತಿಯಲ್ಲಿ ಬೆರೆಸುವುದರಿಂದ ಈ ಪಂಚಮಹಾಭೂತಗಳು ವಿಭಾಗ ಮಾಡಬೇಕಾಯ್ತು. ಯಾಕೆ ವಿಭಾಗ ಮಾಡಿದ್ರು? ಜೀವನಿಗೆ ಕರ್ಮಭೋಗ ಉಣಿಸ್ಬೇಕಲ್ಲ, ಮತ್ತೆ ಶರೀರ ಬೇಕಾ ಬೇಡ? ಶರೀರ ಇದ್ರೆ ಭೋಗ ಕೊಡಕ್ಕೆ ಬರ್ತದ. ಸೂಕ್ಷ್ಮ ಶರೀರದಲ್ಲಿ ಇದಾವೆ ಖರೆ, ಸೂಕ್ಷ್ಮ ಶರೀರ ಭೋಗ ಮಾಡ್ತದೆ. ಇದು ಬೇಕಲ್ಲ ಸಾಧನ, ಸ್ಥೂಲ ಶರೀರ. ಹೀಗೆ ಇಂದ್ರಿಯಗಳು ಕರ್ಣಾಗಿ ಜನಿಸಿದವು. ಅದರೊಳಗಿನ ಅಹಂಕಾರವೇ ಅಲ್ಲಿ ಏನು ಮೂಲ ಅಹಂಕಾರ ಅದ ಅಲ್ಲಿ ಪ್ರತಿಬಿಂಬಿಸಿದ್ದು, ಆ ಅಹಂಕಾರವೇ ಇಲ್ಲಿ ಇರ್ತದ. ಇಲ್ಲಿ ಯಾವುದು ಅಂತಃಕರಣ ಎಂಬ ಉಪಾದಿಯಿಂದ ಕೂಡಿ ಜೀವನಿಗೆ ಉಪಾಧಿ ಆಯ್ತು. ಇಲ್ಲಿ ಏನು ಉಪಾಧಿ ಆಯ್ತಪ್ಪ ಜೀವನಿಗೆ ಅಂದ್ರೆ ಈ ಅಂತಃಕರಣ ಉಪಾಧಿ ಆಯ್ತು ನೋಡಿ. ಇಲ್ಲಿ ಅಹಂ ನಾನು ಅಂತ ಬರ್ತದ, ಸಹಜ, ಎಲ್ಲರಲ್ಲಿ ಅದು ಸಹಜವಾಗಿ ನಾನು ಅಂತೀವಿ. ಈ ನಾನು ಅನ್ನೋದಕ್ಕ ಆಧಾರ ಯಾರಪ್ಪ ಅಂತ ವಿಚಾರ ಮಾಡಿದ. ಇದು ನಾನು ಅಂತಿದೆ ಖರೆ, ಈ ನಾನಂಬರು ಯಾರು ಅಂತ ವಿಚಾರ ಮಾಡಿಲ್ಲ. ಈ ಉಪಾಧಿಯಲ್ಲಿ ಪ್ರತಿಬಿಂಬಿಸಿದಾಗ ಎಲ್ಲರಿಗೆ ನಾನು ಅಂತ ಬರ್ತದ. ಇದೇ ಉಪಾಧಿ ಅನ್ನುವಂಥದ್ದು ಲಯಾವಸ್ಥೆ ಹೊಂದಿತ್ತಪ್ಪ ಅಂತಂದ್ರೆ ಅಲ್ಲಿ ನಾನಿಲ್ಲ, ನಂದಿಲ್ಲ. ಎಲ್ಲಿ ನಿದ್ರಾವಸ್ಥೆಗೆ ಬರ್ತದೆ ನಿನ್ನ ಭಾವ ಇಲ್ಲ. ಅಂದ್ರೆ ಇದರಲ್ಲಿ ಪ್ರತಿಬಿಂಬಿಸಿದಂಥವನು ಅಂತಃಕರಣದಲ್ಲಿ ಪ್ರತಿಬಿಂಬಿಸಿರುವ ಅಹಂಕಾರ ಎಂಬ ಉಪಾಧಿಯಿಂದ ಕೂಡಿದಾಗ ಅವನಿಗೆ ಜೀವ ಅಂತ ಕರೆದರು. ಈ ನಾನು ಎಂಬುವರು ಯಾರು ಅಂತ ಯಾರು ತನ್ನ ತಾನು ತಿಳಿತಾನ ಅವನು ಈ ಜೀವನೂ ಅಲ್ಲ, ಈಶನೂ ಅಲ್ಲ, ಅವನು ಪರಬ್ರಹ್ಮ ಸ್ವರೂಪ, ಶುದ್ಧ ಚೇತನ ಅಂತ. ಅದಕ್ಕೆ ಶಕ್ತಿ ಬಂದಿದ್ದು, ಉಪಾಧಿ ಶಕ್ತಿ ಬಂದಿದ್ದು ಯಾವುದಂದ್ರೆ ನಿನ್ನ ಚೇತನದಿಂದ. ಆದ್ರೆ ಉಪಾಧಿಯ ಧರ್ಮವೇ ನಾನು ಅಂತ ತಿಳ್ಕೊಂಡಾಗ ಇಲ್ಲಿ ಜೀವ ಅಂತ ಕರೆಸಿಕೊಂಡ. ಜೀವ ಅಂತ ಕರೆಸಲಿ, ಈಶ ಅಂತಾನೆ ಕರೆಸಲಿ, ಅದು ಮೂಲತಃ ಚೇತನ ಒಂದೇ ವಸ್ತು ಐತಿ ಅಂತ ಹೇಳ್ತಾರೆ. ಒಂದು ಘಟದೊಳಗ ಬೈಲದ, ಮಠದೊಳಗ ಬೈಲದ. ಬೈಲಿನ ಭೇದ ಅಲ್ಲ ಅದು, ಘಟ ಮಠಗಳ ಭೇದ. ಆದ್ರೆ ಒಳಗಿರುವಂತ ಬೈಲು ಒಂದೇ ಅದ, ಅದರಲ್ಲಿ ಭೇದ ಇಲ್ಲ. ಅದರಂಗ ಶುದ್ಧವಾದ ಚೇತನ ಸ್ವರೂಪ ಏನದ ಪರಬ್ರಹ್ಮ ಸ್ವರೂಪ, ಅದು ಒಂದೇ ಆದ. ಉಪಾಧಿಯಿಂದ ಅದು ಭೇದ ತೋರ್ತದ. ಇಲ್ಲಿ ಶಿವ ಅಂತನ, ಇಲ್ಲಿ ಜೀವ ಅಂತನ. ಹೀಗೆ ಅದರಿಂದ ಜೀವನು ಅಹಂಕಾರ ವೃತ್ತಿಯಿಂದ ಕೂಡಿಕೊಂಡು ಯಾಕೆ ನಮಗೆ ಬಂತಪ್ಪ, ಈ ದುಃಖ ಯಾಕೆ, ಜನನ ಮರಣ ಯಾಕೆ ಗಂಟು ಬಿದ್ದು ನಮಗ ಅಂತಂದ್ರೆ ಆ ಅಹಂಕಾರ ಉಪಾಧಿಯಾಗಿರುವಂಥ ಅಂತಃಕರಣ ಧರ್ಮಗಳೇನಿದೆ ಅವು ನಾನು ಅಂತ ಬಂದದಕ್ಕೆ ನಮಗೆ ದುಃಖ ಪ್ರಾರಂಭ ಆಯ್ತು. ಈ ಉಪಾಧಿ ಯಾವಾಗ ಲಯ ಆಗ್ತದ ಅಲ್ಲಿ ನಮಗೆ ದುಃಖನೇ ಇಲ್ಲ. ನಿದ್ದೆಗೆ ಯಾರಿಗೇನು ಅನುಭವ ಆಗ್ಯಾವೇನು? ಗಾಢವಾದ ನಿದ್ರಾವಸ್ಥೆಯಲ್ಲಿ ಸುಖನೂ ಇಲ್ಲ, ದುಃಖನೂ ಇಲ್ಲ, ನಾನು ಇಲ್ಲ, ನಂದು ಇಲ್ಲ. ಯಾಕಂದ್ರೆ ಅಲ್ಲಿ ವೃತ್ತಿ ಇಲ್ಲ. ಅಲ್ಲಿ ಅದರಂಗ ಈ ವೃತ್ತಿಯ ಧರ್ಮಗಳು ನಾನು ಅಂತ ನಾವು ಭ್ರಾಂತಿಯಿಂದ ಅಂದ್ರೆ ಅಜ್ಞಾನ ವಶದಿಂದ ಇವು ನಾನು ಅಂತಂದಾಗ ಈ ವೃತ್ತಿಗಳಿಗೆ ಕೂಡಿ ಆ ವೃತ್ತಿಯಲ್ಲಿ ತೋರುವಂತ ಏನು ಅಂತಃಕರಣ ಧರ್ಮಗಳು ಇರಲಿ, ಮನಸ್ಸಿನ ಧರ್ಮ ಇರಲಿ, ಬುದ್ಧಿಯ ಧರ್ಮ ಇರಲಿ, ಅಹಂಕಾರದ ಧರ್ಮ ಇರಲಿ, ಚಿತ್ತಿನ ಧರ್ಮ ಇರಲಿ, ಇಂದ್ರಿಯಗಳ ಧರ್ಮ ಇರಲಿ, ಅವೆಲ್ಲವೂ ತನ್ನಲ್ಲಿ ತೋರಿ ಅಡಗುವಂಥ ವಸ್ತು ಅಂತ ಯಾವಾಗ ನಮ್ಗೆ ಅದಕ್ಕೆ ನಿಶ್ಚಯ ಜ್ಞಾನ ಆಗ್ತದೋ ಅವಾಗ ದುಃಖ ಇಲ್ಲ, ಸುಖನೂ ಇಲ್ಲ, ದುಃಖನೂ ಇಲ್ಲ. ಆದರೂ ಕೂಡ ಭ್ರಾಂತಿಯಿಂದ ಜೀವನವು ನಾನು ಅಂತ ಅಭಿಮಾನ ಪಡುವುದರಿಂದ ಉಪಾಧಿ ಮೂಲಕ ಒಂದೇ ಅಖಂಡ ರೂಪವಾದಂಥ ಚಿದ್ರೂಪವು ಜೀವ ಅಂತ ಕರೆದ. ಜೀವ ಅಂದ್ರೆ ಯಾರು ಬ್ಯಾರೆ ಯಾರಲ್ಲ, ಅವ್ನು ಶುದ್ಧ ಚೇತನೇ ಇದ್ದಾನ. ಆದ್ರೂ ಉಪಾಧಿ ಧರ್ಮದಿಂದ ಇಲ್ಲಿ ಜೀವ ಅಂತ. ಅದಕ್ಕೆ ಇಲ್ಲಿ ತ್ವಂಪದ, ತತ್ಪದ, ಆಶಿಪದ ಅಂತ ತತ್ವಮಸಿ ಮಹಾವಾಕ್ಯ ಹೇಳಿಕೆ ಅಂತ ಬಂದ. ನಾನು ಯಾರು ಅಂತ ತಿಳಿಯೋದೇ ತ್ವಂಪದ. ಇದು ನಾನು ಯಾರು ಅಂತ ನಮ್ಗೆ ಗೊತ್ತಾಗಬೇಕಂದಾಗಿತ್ತಂದ್ರೆ ಯಾರು ಸದ್ಗುರು ಮುಖಾಂತರವಾಗಿ ತ್ವಂಪದದ ಶೋಧನಾರ್ಥವನ್ನು ಮಾಡ್ತಾರ ಅವರಿಗೆ ಅದು ನಿಶ್ಚಯ ಜ್ಞಾನ ಆಗ್ತದೆ. ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ. ತ್ವಂಪದದ ವಾಚಾರ್ಥ ಏನದ? ಇಂದ್ರಿಯ ಧರ್ಮಗಳು, ಕರ್ಣ ಧರ್ಮಗಳು ನಾನಂತ ತಿಳಿಯೋದೆ ಜೀವಭಾವ. ಇವು ನಾನಲ್ಲ, ಇವಕ್ಕೆ ಸಾಕ್ಷಿ ಸ್ವರೂಪ ಅಂತ ನಾ ತಿಳಿಯೋದೆ ತ್ವಂಪದದ ಲಕ್ಷಾರ್ಥ. ಹೆಂಗೆ ಈ ಲಕ್ಷಾರ್ಥ ಸ್ವರೂಪನಾಗಿರುವಂತಹ ಅಖಂಡ ರೂಪವಾದ ಪರಬ್ರಹ್ಮ ಒಂದೇ ಐತಿ ಅಂತ ತಿಳಿಯೋದು ಅಂತ ಹೇಳ್ತಾನೆ. ಹೀಗೆ ಹೆಸರನ್ನು ಪಡೆಯಿತು. ಇಲ್ಲಿ ಒಂದೇ ಚಿದಖಂಡ ಅಂತ ಎಂದು ವಿಶೇಷಣದಿಂದ ಬೋಧಿಸಿರುವರು. ಯಾಕೆ ವಿಶೇಷಣದಿಂದ ಕೊಟ್ರಪ್ಪ? ಒಂದೇ ಅಂತ ಯಾಕೆ ಹೇಳಿದ್ರಿ? ಎರಡು ಅಂತ ಹೇಳ್ಬೋದಾಗಿತ್ತಲ್ಲ.
ಯಾಕಂದ್ರೆ ಭೇದರಹಿತವಾದಂಥದ್ದು ಚಿತ್ತು ಈಶ ಜೀವ ಎಂದು ಎರಡಾಗಿ ಉಪಾಧಿ ಮೂಲಕವಾಗಿ ತೋರಿರುವುದು. ಶ್ರುತಿ ಮೊದಲೇ ಪ್ರಮಾಣ ಕೊಟ್ಟೆ ಹೇಳದ ಭೇದ ಇಲ್ಲ ಅಂತ, ಸ್ವರೂಪತ್ತಂ ಭೇದ ಇಲ್ಲ ಅಂತ. ಅಲ್ಲಿ ಯಾಕೆ ಭೇದ ಇಲ್ಲ? ಇಲ್ಲಿ ಮೊದಲು ಹೇಳ್ಯಾರ, ಸ್ವಗತಾದಿ ಭೇದ ರಹಿತವಾದಂಥದ್ದು ಒಂದೇ ವಸ್ತು ಉಂಟು, ಅದೇ ಪರಬ್ರಹ್ಮ ಸ್ವರೂಪ ಅಂತ. ಹೀಗೆ ಚಿದ್ರೂಪ ಬ್ರಹ್ಮವು ಉಂಟು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಅಂದ್ರೆ ಪ್ರಮಾಣಕ್ಕನುಸಾರವಾಗಿ ಒಂದೇ ಬ್ರಹ್ಮ ಸ್ವರೂಪ ಐತೆ ಅಂತ ಹೇಳ್ತಾನೆ. ಮತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಈ ಧರ್ಮಗಳು ಹೆಂಗೆ ತೋರ್ತಾವ್ರಿ? ಮತ್ತೆ ನಾವು ಆ ಪರಬ್ರಹ್ಮ ಸ್ವರೂಪನೇ ನಾವಿದ್ದ ಮೇಲೆ ನಮಗೆ ಈ ಭೇದ ಯಾಕೆ ತೋರಿದು ಅಂತಂದ್ರೆ ಹೇಳ್ತಾರ ಅವರು. ಅದು ಕರ್ತೃತ್ವ ಭೋಕ್ತೃತ್ವ ಮೊದಲಾದ ಗುಣ ವಿಶೇಷದ ಹಮ್ಮಿನಲ್ಲಿ ಬೆರೆಸಿ ಧರ್ಮವಾಂ ಆತುರದಿಂದ ಜೀವನೆನಿಸುವುದು ಅಂತ ಹೇಳ್ತಾರೆ. ಅದು ಅಂದ್ರೆ ಅಖಂಡ ರೂಪವಾದ ಚಿದ್ರೂಪ ಆತ್ಮ, ಏನು ಭೇದರಹಿತವಾದಂಥ ಶುದ್ಧ ಚೇತನ ಏನೆಂದು ಉಂಟೋ ಆ ಅರುಸ್ವರೂಪ ಯಾವುದು? ಜಾಗ್ರ ಸ್ವಪ್ನ ಸುಸುಪ್ತಿ ತೂರ್ಯಾವಸ್ಥೆ ಪರ್ಯಂತರ ಅರಿಯುವಂಥ ಈ 4 ಅವಸ್ಥೆಗಳನ್ನು ತಿಳಿಯುವಂತಹ ಒಂದು ಅರಿವು ಏನು ಉಂಟೋ ಆ ಶುದ್ಧ ಚೇತನ ಏನೈತೆ ಅದು ಒಂದೇ ಐತೆ ಅಂತ ಹೇಳ್ತಾನೆ. ಅದು ನೀ ಜಾಗ್ರದಾಗೂ ಒಂದೇ ಐತೆ, ಸ್ವಪ್ನದಾಗೂ ಅದೇ ಒಂದೇ ಐತೆ. ಅಂದ್ರೆ 4 ಅಂತ ಅರ್ಥ ಅಲ್ಲ, ಅದು ಒಂದೇ 4 ಅವಸ್ಥೆದೊಳಗೆ ಐತೆ ಅಂತ ಅರ್ಥ. ಆದ್ರೆ ಅದರಲ್ಲಿ ತೋರುವಂತ ಅನೇಕತ್ವ ಏನು ಭಾವ ಅದಾವ, ಇವೆಲ್ಲ ಕರ್ಣಧರ್ಮಗಳೇ ಹೊರತು ಅಲ್ಲಿ ಚಿದ್ರೂಪ ಆತ್ಮನಲ್ಲಿ ಇವು ಯಾವೂ ಇಲ್ಲ. ಯಾವಿಲ್ಲದ್ರೂ ಕೂಡ ನಮಗೆ ತೋರ್ತಾವಲ್ರಿ ಪ್ರತ್ಯಕ್ಷ ಅಂದ್ರೆ, ಇವು ಪ್ರತ್ಯಕ್ಷ ತೋರವು ಇವು ನಿನ್ನ ಸ್ವರೂಪದಲ್ಲಿ ಪ್ರತೀತಿ ಆಗುವಂತಹ ಅವಸ್ಥೆಗಳು. ಇವು ಜಾಗ್ರ ಆಗಲಿ, ಸ್ವಪ್ನ ಆಗಲಿ, ಸುಸುಪ್ತಿ ಆಗಲಿ, ಈ ತನ್ನ ಶಾಸ್ತ್ರ ಮುಖಾಂತರವಾಗಿ ಗುರುಶಾಸ್ತ್ರಾದಿ ಜನ್ಯ ಜ್ಞಾನದಿಂದ ಉತ್ಪತ್ತಿ ಆಗುವಂತಹ ಅವಸ್ಥೆ ಅದು ತೂರ್ಯ ಅವಸ್ಥೆ. ಅದು ಆ ತೂರ್ಯ ಅವಸ್ಥೆ ಆದರೂ ಕೂಡ ಅದು ಹುಟ್ಟಿದ್ದೇ ಹೊರತು ಅದು ನಿನ್ನ ಸ್ವರೂಪ ಅಲ್ಲ. ಅದು ವರಜಾಗ್ರಾದಿ ಎನಿಸುವ 4 ಅವಸ್ಥೆಗಳು ಆತ್ಮನ ತೂರ್ಯಾತೀತ, ಅದು ನೋಡು ಆತ್ಮನ ಇರುವಂತ ಪರಮಾನುಭವದಲ್ಲಿ ನಿಜಗೊಂಡ್ರು ಹೇಳ್ಯಾರ. ವರಜಾಗ್ರಾದಿ ಎನಿಪ 4 ಅವಸ್ಥೆಗಳು ಇವು ನಿನ್ನ ಸ್ವರೂಪ ಅಲ್ಲಪ್ಪ, ತೂರ್ಯಾವಸ್ಥೆ ನೋಡೋದು ನಿನ್ನ ಸ್ವರೂಪ ಅಂತ ಹೇಳ್ತಾನೆ. ಆತ್ಮನಿರು ತೂರ್ಯಾವಸ್ಥೆ ಅಂದ್ರೆ ಅಲ್ಲಿ ಏನೂ ಇಲ್ಲದ ಸ್ಥಿತಿ ನಿಂದ ಸ್ಥಿತಿ ಅಂತ. ಅಂತ ಅವಸ್ಥೆ ಆ ಚಿದ ಅಖಂಡ ಸ್ವರೂಪನಾಗಿರುವಂತ ಆತ್ಮನಲ್ಲಿ ಕರ್ತೃತ್ವ ಅಂತ ಹೇಳ್ತಾನ. ಕರ್ತೃತ್ವ ಅಂದ್ರೆ ಏನು? ಕರ್ಮವನ್ನು ಮಾಡುವುದು. ಕರ್ತೃತ್ವ ಅಂದ್ರೆ ನಾ ಮಾಡಿದವರು, ಏನನ ಇರಲಿ, ಏನು ನಾ ಮಾಡೀನಿ, ನಾನು ಮಾಡೀನಿ, ಅದು ನಾನೇ ಉಣಬೇಕು ಅಂತ ಏನೈತೆ ಇದು ಭಾವ, ಇದು ಕರ್ತೃತ್ವ. ಅದು ಉಣುತ್ತಿನಂಬುದು ಭೋಕ್ತೃತ್ವ. ಇವು ಎಲ್ಲಿ ಆರೋಪ ಆಗ್ಯಾವ ಅಂದ್ರೆ ಆತ್ಮನಲ್ಲಿ ಆರೋಪ ಆಗ್ಯಾವ ಅಂತ ಹೇಳ್ತಾನೆ. ಮಾಡೋನು ನೀನು ಅಲ್ಲ, ಉಣ್ಣೋನು ನೀ ಅಲ್ಲ. ಇಲ್ಲದೆ ಇದ್ರೂ ಕೂಡ ಆರೋಪ ಆಗ್ಯದ. ಹೆಂಗೆ ಆರೋಪ ಆಗ್ಯದ ಅಂತಂದ್ರೆ, ಹೇಗೆ ದಾಸವಾಳ ಹೂವು ಅಂತ ಒಂದಿರ್ತದೆ ಸ್ಫಟಿಕದ ಮೇಲೆ, ಸ್ಫಟಿಕದ ಮಣಿ ಅಂತ ಐತಲ್ಲ, ಸ್ಫಟಿಕ ಮಣಿ. ಆ ಸ್ಫಟಿಕ ಮಣಿಯಲ್ಲಿ ದಾಸವಾಳ ಹೂವು ಇಟ್ಟಾಗ, ದೂರದಲ್ಲಿ ಇಟ್ಟಾಗ ಅದ್ರ ಬಣ್ಣ ಅದರ ಮೇಲೆ ಬೀಳ್ತದೆ. ಆ ಸ್ಫಟಿಕದಲ್ಲಿ ಕೆಂಪು ತೋರಿಸ್ತದ. ಕೆಂಪು ಬಣ್ಣ ಐತೇನೋ ಅದು ಸ್ಫಟಿಕದೊಳಗ, ಎಲ್ಲ ಶುಭ್ರ, ಅದರಲ್ಲಿ ಏನು ದೋಷ ಇಲ್ಲ. ಆದ್ರೆ ಅದರ ಸನ್ನಿಧಾನ ಮೂಲಕವಾಗಿ, ಅದರ ಸಾಮೀಪ್ಯದ ಮೂಲಕವಾಗಿ ಅದರಲ್ಲಿ ತೋರ್ತವಿಲ್ಲ. ತೋರಿದ್ರೆ ಅದರ ನಿಜವಾಗಿ ಐದವೇನು ವಿಚಾರ ಮಾಡಿದರೆ ಇಲ್ಲೇ ಇಲ್ಲ. ಅದರಂಗ ಅಂತಃಕರಣ ಎಂಬ ಉಪಾಧಿ ಏನೈತಲ್ಲ, ಈ ಆತ್ಮನಲ್ಲಿ ಶುದ್ಧವಾದ ಚೇತನದಲ್ಲಿ ಇದು ಪ್ರತೀತಿ ಆಗ್ತದ. ಅಹಂಕಾರದಿಂದ ಕೂಡಿದಂಥವ ಈ ಉಪಾಧಿಯಿಂದ ಕೂಡಿಕೊಂಡು ನಾನು ಕರ್ತೃತ್ವ, ನಾನೇ ಮಾಡೋನು, ನಾನೇ ಉಣ್ಣವನು ಅಂತ ಈ ಅಭಿಮಾನ ರೂಪ ಅಹಂಕಾರದ ಧರ್ಮಗಳು ಆತ್ಮನಲ್ಲಿ ತೋರ್ತವೆ. ಆತ್ಮನ ಧರ್ಮ ಅಹಂಕಾರದಲ್ಲಿ ತೋರ್ತವೆ. ತಪ್ತಾಯ ಪಿಂಡದಂತೆ ಅಂತ ಹೇಳಿಕೆಂತ ಬಂದರ. ಮತ್ತೆ ಈ ಕರ್ಮಗಳು ಆ ಮಾಡಿದ ಅಭಿಮಾನವು ಭೋಕ್ತೃತ್ವ ಅಂದ್ರೆ ಏನು? ಉಣ್ಣೋದು. ನಾ ಮಾಡಿದಂತೆ ಫಲ. ಅದು ಏನು ಫಲ? ಸುಖದ್ದೇ ಇರಬಹುದು, ದುಃಖದ್ದೇ ಇರಬಹುದು. ನಾ ಏನು ಮಾಡಿದ್ದೇನಪ್ಪ ಕರ್ಮ, ಇವತ್ತು ನನಗೆ ಕಷ್ಟ ಬಂದದ, ದುಃಖ ಆಗ್ಯದ ಅಂತ ಹೇಳ್ತಾನೆ. ಅಂದ್ರೆ ನಾನೇ ಮಾಡೀನಿ ಅಂತ ನಿಶ್ಚಯ ಜ್ಞಾನ ಆಗ್ಯದ ನೋಡು. ಇದು ಖರೆ ಏನೋ ಅಂದ್ರೆ ಇದು ಸುಳ್ಳೇ ಐತೆ. ಆದ್ರೂ ನೀ ಅಭಿಮಾನದಿಂದ ನಾ ಮಾಡೀನಿ ಅಂತ ತಿಳ್ಕೊಂಡಿದ್ದೆ.
ನಾವು ಯಾವಾಗ ಮಾಡೀವಿ ಅಂತ ತಿಳ್ಕೊಂಡಿವಿ ಅವಾಗ ಅದರ ಸುಖ ದುಃಖಗಳನ್ನು ನಾವೇ ಅನುಭವಿಸಬೇಕು ಅಂತಾರೆ ಅವರು. ಈ ರೀತಿಯಿಂದ ವಿಚಾರ ಮಾಡಿ ನೋಡು, ಇದು ನಡೆದ್ರು ಕೂಡ ಇದು ಸತ್ಯ ಅದೇನೋ, ಇದು ಸುಳ್ಳೇ ಆದ ಅಂದ್ರೆ ಅವರು ತಿಳಿದ್ರು ಸುಳ್ಳಾದ, ತಿಳಿದೇ ಇದ್ರು ಅದು ಸುಳ್ಳೇ ಆದ. ಎಲ್ಲಿವರೆಗೆ ನೀ ತಿಳಿಯೋದಿಲ್ಲ ಇದು ದುಃಖ ಕೊಡ್ತದ, ತಿಳಿದೆ ಅಂದ್ರೆ ನಿನಗೆ ದುಃಖ ಇಲ್ಲ ಅಷ್ಟೇ. ಅದರಂಗ ಹೇಳ್ತಾರೆ ಅವರು, ಈ ದುಃಖಗಳನ್ನು ಅನುಭವಿಸುವ ನಾನೆಂಬುವುದು ಮೊದಲಾದ ಇವು ಎಲ್ಲಿ ತೋರ್ತಾವ್ರಿ ಅಂದ್ರೆ ಬುದ್ಧಾದಿ ನವಗುಣಗಳು ಅಂತ ಹೇಳ್ಕೊಂಡ್ ಬಂದಾರಲ್ಲ. ಸುಖ ದುಃಖ ರಾಗ ದ್ವೇಷ ಇವೆಲ್ಲ ಬುದ್ಧಾದಿ 9 ಗುಣಗಳಲ್ಲಿ ವಿಶೇಷಣಗಳೆಂದೆನಿಸಿಕೊಂಡು ಇವೇ ವಿಶೇಷವಾಗಿ ತೋರ್ತಾವ. ಇವೆಲ್ಲ ತೋರೋದಿಲ್ಲ ಅಂತಲ್ಲ, ಶಾಸ್ತ್ರ ಕೇಳಿದ ಮೇಲೆ ಇವು ತೋರೋದಿಲ್ಲ ಅಂತ ಅರ್ಥ ಅಲ್ಲ. ಅವಾಗೂ ತೋರ್ತಾವ, ಶಾಸ್ತ್ರ ಕೇಳಕಲ್ಪೂ ತೋರ್ತಾವ, ಕೇಳಿದ ಮೇಲೇನು ತೋರ್ತಾವ, ಕೇಳಕ್ಕಿಂತ ಮೊದಲು ತೋರ್ತಾವ. ಮತ್ತೆ ವ್ಯತ್ಯಾಸ ಏನಾಯ್ತು? ಅವಾಗೂ ತೋರ್ತಾವ, ತಿಳಿದ ಮೇಲೇನು ತೋರ್ತಾವ ಅಂದ್ರೆ ವ್ಯತ್ಯಾಸ ಏನಾಯ್ತು ಅಂತಂದ್ರೆ, ತಿಳಿದ ಮೇಲೆ ತೋರಿದ್ರೆ ಅದರ ಅಭಿಮಾನ ಇಲ್ಲ, ತಿಳಿಲಾರದ ತೋರಿದ್ವು ಅಂದ್ರೆ ಅದರ ಅಭಿಮಾನ ಕೂಡ್ಯದ. ಎಲ್ಲಿ ಅಭಿಮಾನ ಕೂಡಿಕೊಂಡು ವ್ಯವಹಾರ ಅದ, ಅದರ ವೃತ್ತಿ ಅದ, ಅಲ್ಲಿ ದುಃಖ ಸುಖ ದುಃಖಗಳು ತೋರ್ತಾವ. ಯಾರಿಗೆ ಅಭಿಮಾನ ರೂಪ ಇಲ್ಲವೋ ಅವರಲ್ಲಿ ತೋರಿದ್ರು ಅದು ಸುಖ ದುಃಖಗಳಿಲ್ಲ, ಅದರ ಬಾಧೆ ಅವ್ರಿಗೆ ಇರಂಗಿಲ್ಲ, ಸುಖ ದುಃಖದ ಬಾಧೆ ಇರಂಗಿಲ್ಲ. ಇವು ತೋರೋದಿಲ್ಲ ಅಂತಲ್ಲ, ಅವು ತೋರ್ತಾವ. ಹೀಗೆ ಅಹಂಕಾರದಲ್ಲಿ ಬೆರೆಸಿ ಅಂದ್ರೆ ಕೂಡಿದಂತೆ, ಕೂಡ್ಯಾವೇನಂದ್ರೆ ನಿಜವಾಗಿ ಕೂಡಿಲ್ಲ, ಬೆರೆಸಿದಂತೆ. ಹೆಂಗ ತತ್ತಾಯ ಪಿಂಡದಂತೆ ಅಂದ್ರೆ ಅವರು ಬೆಂಕಿಯ ಧರ್ಮ ಕೆಬ್ಬಿಣದಲ್ಲಿ ತೋರಿದಂತೆ, ಕೆಬ್ಬಿಣದ ಧರ್ಮ ಬೆಂಕಿಯಲ್ಲಿ ಆರೋಪ ಅದಷ್ಟೇ. ಅದು ಬೆಂಕಿ ಕೆಬ್ಬಣ ಅಲ್ಲ, ಕೆಬ್ಬಣ ಬೆಂಕಿನೇ ಅಲ್ಲ. ಕೆಬ್ಬಣದ ಗುಣಧರ್ಮ ಏನದ? ಅದು ಸುಡ್ತದೇನೆಂದಾನ ಕೆಬ್ಬಣ, ಭಾರ ಐತೆ ಅದಷ್ಟೇ, ಅದು ಸುಡೋ ಧರ್ಮ ಅದರಲ್ಲಿ ಇಲ್ಲ. ಬೆಂಕಿಯ ಧರ್ಮ ಏನದ? ಭಾರ ಇಲ್ಲ, ಅದು ಸುಡೋದಷ್ಟೇ ಅದರ ಧರ್ಮ. ಆದ್ರೆ ಇಲ್ಲಿ ಕೂಡಿದಾಗ ಏನಾಗ್ಯದ? ಬೆಂಕಿ ಕೆಬ್ಬಣ ಸುಡ್ತದ ಅಂತ ನಾವು ಹೇಳ್ತೀವಿ. ಕೆಬ್ಬಣದ ಸುಡೋ ಧರ್ಮ ಅಲ್ವೇ ಅಲ್ಲ, ಬೇರೆ ಧರ್ಮ ಅದ, ಕೆಬ್ಬಣದಲ್ಲ, ಬೆಂಕಿ ಧರ್ಮ ಅದ. ಆದ್ರೆ ಒಂದರ ಮೇಲೆ ಒಂದು ಆರೋಪ ಆದಂತೆ ಅದರಂಗ ನಮ್ಮ ಅಂತಃಕರಣದಲ್ಲಿ ತೋರುವಂತ ಈ ಕರ್ತೃತ್ವ ಭೋಕ್ತಾದಿ ವ್ಯವಹಾರಗಳು ಏನಿದಾವ ಅಂತಃಕರಣ ಉಪಾದಿಯಿಂದ ನಡೀತಾವ. ಯಾವಾಗಲೂ ಅಂತಃಕರಣ ಉಪಾಧಿ ಇದ್ರೇನೆ ಇವೆಲ್ಲ ವ್ಯವಹಾರ ಮಾಡಕ್ ಬರ್ತದೆ. ಈ ಕೇಳೋದು ಹೇಳೋದು ಶಾಸ್ತ್ರ ಎಲ್ಲ ಅಂತಃಕರಣ ಉಪಾಧಿಯಲ್ಲೇ ನಡೀತಾವ, ಇಲ್ಲಂತಿಲ್ಲ. ಇವು ಮೊದಲಿನಂತೆ ಈಗನೂ ತೋರ್ತಿರ್ತಾವ. ಪರಂತು ಇವು ತೋರಿದಾಗ ತಾಧ್ಯಾತ್ಮ ಬುದ್ಧಿ ಉಳ್ಳವನಾಗಿ ಇದರ ಸುಖ ದುಃಖದ ಅನುಭವ ಮಾಡ್ತಾನ. ಇದು ವಿಚಾರ ಮಾಡಿ ಬೇರ್ಪಡಿಸಿದಾಗ ಹೇಗೆ ಅಹಂಕಾರ ಧರ್ಮರೂಪ ಗುಣಗಳಲ್ಲಿ ಆ ಅಂತುರದಿಂದ ಅಂದ್ರೆ ಹೊಂದಿರುವುದರಿಂದಲೇ ಜೀವನೆನಿಸುವನು. ಜೀವ ಅಂತ ಯಾಕೆ ಕರೆದ್ರಪ್ಪ? ನೀ ಜೀವ ಅಂತಂದ್ರೆ ಏನಿಲ್ಲ, ಅಹಂಕಾರ ಎಂಬ ಉಪಾಧಿಯಿಂದ ಕೂಡಿದದಕ್ಕೆ ನಿಮಗೆ ಜೀವ ಅಂತ ಕರೆದಾರ. ಜೀವ ಯಾರ್ರಿ ಅಂದ್ರೆ ಚೇತನ ಸ್ವರೂಪನೇ ಇದಾನ. ಆದ್ರೂ ಉಪಾಧಿಯಿಂದ ಕೂಡಿಕೊಂಡು ಇಲ್ಲಿ ಜೀವ ನಾನು ಸಣ್ಣವನು ನಾನು ಅಂತ ತಿಳ್ಕೊಂಡ. ಎಲ್ಲದ್ರಾಗ ನಾ ಸಣ್ಣವನೇನಪ್ಪ, ಮತ್ತೆ ಪರಮಾತ್ಮ ದೊಡ್ಡವನ ಇದಾನ, ನಾ ಸಣ್ಣವನೇನಿ ಅಂತ ತಿಳ್ಕೊಂಡ ಭ್ರಮೆಯಿಂದ. ಮತ್ತೆ ಚೇತನ ದೃಷ್ಟಿಯಿಂದ ಇದ್ದೇನೋ, ನೀ ಪರಬ್ರಹ್ಮ ಸ್ವರೂಪನೇ ಇದ್ದೆ, ಆದ್ರೆ ಉಪಾಧಿಯಿಂದ ನಿನಗೆ ತೋರ್ತದ ಅಂತ ಹೇಳ್ತಾನ. ಈ ಅಹಂಕಾರ ಕರ್ತೃತ್ವಾದಿಗಳು ಅಹಂಕಾರ ಧರ್ಮಗಳೆಲ್ಲ ಕಿಂತು ಆತ್ಮನ ಧರ್ಮಗಳೆಂದು ಏಕೆ ಹೇಳಬಾರದು? ಇವು ಅಹಂಕಾರ ಧರ್ಮ ಅಂತ ನೀವು ಹೇಳ್ತಿರಲ್ರಿ, ಇದು ಅಹಂಕಾರ ಧರ್ಮ ಅಂತ ನಾವು ಅಲ್ಲ ಅಂತೀವಿ. ಯಾಕಂದ್ರೆ ಅವು ಜಡ ಇದಾವ, ಔಟ್ರಲ್ಲಿ ಹೆಂಗೆ ತೋರ್ತಾವ್ರಿ? ಚೇತನ ಸ್ವರೂಪ ಆತ್ಮ ಇದಾನ, ಆತ್ಮನು ಅಂತ ಹೇಳ್ರಿ ನೀವು ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾನ. ಯಾಕೆ ಅಂತಂದ್ರೆ ಚೈತನ್ಯ ಸಹಾಯವಿಲ್ಲದ ಯಾವ ಕ್ರಿಯೆಗಳು ಸಂಭವಿಸೋದಿಲ್ಲ. ಈಗ ಕಲ್ಲು ಕಟ್ಟಿಗೆ ಇದ್ದಂಗೆ ಇದಾವ ಇವು. ಯಾವುದು? ಅಂತಃಕರಣ ಉಪಾಧಿ ಅಹಂಕಾರ ಇಂದ್ರಿಯಗಳು. ಇವು ದುಃಖ ಕೊಡ್ತಾವ ಸುಖ ಕೊಡ್ತಾವ, ಇವ್ರ ಧರ್ಮಗಳು ಅಂತ ನೀವ್ ಹೇಳ್ತೀರಿ. ಕಲ್ಲು ಕಟ್ಟಿಗೆ ಅಂದಾನೆ ಯಾರಿಗ ಸುಖ ದುಃಖ ಕೊಟ್ಟಾವ. ಮತ್ ನೀವ್ ಹೇಳೋದು ನಮ್ಗೆ ಅನುಭವಕ್ಕೆ ವಿರೋಧ ಆಗ್ತದ. ಅದಕ್ಕೆ ನಾನೇನಂತೀನಿ ಗುರುಗಳೇ, ಅದು ಆತ್ಮನ ಧರ್ಮ ಅಂತ ಹೇಳಿಬಿಡ್ರಿ, ಆತ್ಮನಲ್ಲೇ ತೋರ್ತಾವ ಅಂತ ಹೇಳ್ರಿ. ಸುಖ ದುಃಖಗಳು ಆತ್ಮನ ಧರ್ಮ ಅಂತ ಯಾಕೆ ಒಪ್ಪಬಾರದು ಅಂತ ಸಂಶಯ ಮಾಡ್ತಾನ. ಅದಕ್ಕೆ ಎಂದು ತಾವು ಹೇಳುವಿರಿ, ಅದರಿಂದ ಆತ್ಮನಿಗೆ ಕರ್ತೃತ್ವ ಭೋಕ್ತೃತ್ವಗಳು ಉಂಟಂತ ಹೇಳ್ರಿ.
ಆಯಾ ಆತ್ಮರ ಇದಾರ. ಮತ್ತೆ ಅವ್ರವ್ರು ಒಬ್ಬೊಬ್ರು ಭೋಗ ಬೇರೆ ಬೇರೆ ಅದ ನೋಡಿ ಜಗತ್ತಿನಾಗ. ಒಬ್ಬನು ಸುಖಿಯಾನ, ಒಬ್ಬನು ದುಃಖಿಯಾನ, ಒಬ್ಬನು ಭೋಗ್ಯಾನ, ಒಬ್ಬನು ತ್ಯಾಗ್ಯಾನ. ಹಿಂಗ ಅನೇಕ ಆತ್ಮರ ಇದಾರ ಅಂತ ಹೇಳೋ ದೃಷ್ಟಿ ಹೊಂಟದಲ್ಲಿ. ಇಲ್ಲಿ ಶಿವಜೀವರ ಇರುವು ಅಂತ ಕೇಳ್ಯಾನ ಈ ಸೂತ್ರದಲ್ಲಿ. ಈ ಸಂಧಿಯಲ್ಲಿ ಏನ್ ಹೇಳ್ತಾನ, ಶಿವ ಮತ್ತು ಜೀವ ಹೆಂಗ ಇದಾರ, ಅವ್ರು ಯಾವ ಧರ್ಮದಲ್ಲಿ ಇದಾರ, ಹೆಂಗ ಉಪಾಧಿಗಳು ಇದಾವ, ಮತ್ತೆ ಅವ್ರು ಯಾಕೆ ಹಿಂಗ ಆದರು ಅಂತ ಇಲ್ಲಿ ಭೇದ ಕೇಳಕತ್ಯಾರ. ಇವು ಏನು ಹೇಳ್ತಾನ ಶಿಷ್ಯ, ಇವು ಎಲ್ಲ ಭೇದ ಮುಂದೆ ಬೀಜ ಮಾಡಕ್ ಇವು ಹೇಳ್ತಾರ. ಈ ದೃಷ್ಟಿ ಇಟ್ಕೊಂಡು ಹೇಳಕತ್ತಾರ. ಅದಕ್ಕೆ ಅವ್ರ ಪ್ರಶ್ನೆ ಉತ್ತರ ಕೊಡ್ತಾರ, ಇದು ಸರಿಯಲ್ಲ. ಯಾಕೆಂದರೆ ಎಲ್ಲಿ ಅಹಂಕಾರವಿರುವುದೋ ಅಲ್ಲಿ ಕರ್ತೃತ್ವಾದಿಗಳು ಉಂಟು. ಇದು ಅನುಭವ ಆದ ಎಲ್ಲರಿಗೆ. ಅಹಂಕಾರವೆಂಬ ಉಪಾಧಿ ಎಲ್ಲಿ ಐತೆ ಅಲ್ಲೇ ಕರ್ತೃತ್ವ ಭೋಕ್ತೃತ್ವ ಉಂಟು. ಇಲ್ಲಾಂದ್ರೆ ಕರ್ತೃತ್ವ ಅಂದ್ರೆ ಮಾಡೋನು, ಭೋಕ್ತೃತ್ವ ಅಂದ್ರೆ ಉಣೋನು. ಯಾವಾಗ ಮಾಡಕ್ ಬರ್ತವ? ಅಹಂಕಾರ ಇದ್ದರೆ ಅಲ್ಲಿ ಮಾಡಕ್ಕೆ ಬರ್ತದ, ಉಣಕ್ಕೆ ಬರ್ತದ. ಮಾಡಿದ್ರೆ ಉಣ್ತಿದ್ದೆ. ಯಾವಾಗ ಮಾಡಿದಪ್ಪ? ನಿದ್ದೆಗೆ ಮಾಡಿದೆ. ಗಾಢವಾದ ನಿದ್ರೆಯಲ್ಲಿ ಬರ್ತದೇನದು? ಅಲ್ಲಿ ಅಹಂಕಾರ ಇಲ್ಲ, ಲಯ ಅವಸ್ಥೆ ಐತೆ. ಅಹಂಕಾರ ಲಯ ಆಗ್ಯದ. ಎಲ್ಲಿ? ಮೂಲ ಪ್ರಕೃತಿಯಲ್ಲಿ ತನ್ನ ಅವಿದ್ಯೆ. ಆ ಅವಿದ್ಯೆಯಲ್ಲಿ ಪ್ರಾಜ್ಞ ಜೀವ ಏನು ಜಾಗ್ರ ಸ್ವಪ್ನ ಸುಸುಪ್ತಿ ಅವಸ್ಥೆಯೊಳಗ ಇದು ಲಯ ಆಗ್ಯದಿಲ್ಲ. ಇದು ಅಂತಃಕರಣ ಲಯ ಆಗ್ಯದ ಮೂಲ ಪ್ರಕೃತಿಯಲ್ಲಿ. ಅಲ್ಲಿ ಅಭಿಮಾನ ಇಲ್ಲ ನೋಡಲ್ಲಿ. ನಾನಿಲ್ಲ, ನಂದಿಲ್ಲ. ನಮ್ಗೆ ಗೊತ್ತದ ನಾನು ಅಂಬೋನ್ ಐತೇನ ಅಲ್ಲಿ? ಇಲ್ಲ. ಅಲ್ಲಿ ಲಯ ಆಗ್ಯದಿಲ್ಲ. ಮತ್ತೆ ಹಂಗ ಲಯ ಆಗಿತ್ತು. ಅದು ಅಹಂಕಾರ ಇದ್ದರೆ, ಅಹಂಕಾರ ಇದ್ದಲ್ಲೇ ಇವೆಲ್ಲ ವ್ಯವಹಾರ ನಡೀತೇವೆ ಅಂದಂಗೆ ಆಯ್ತಲ್ಲ. ನಮ್ಗೆ ಯಾವಾಗ ಬಂದದ ಇದು ಭಾವ, ನಾನು ನಂದಂಬದು? ಎದ್ದ ಮೇಲೆ ಬಂದ. ನಿದ್ದೆಗೆ ಯಾರಿಗಾರ ಬಂದದ? ಅಂದ್ರೆ ಅಹಂಕಾರ ಇದ್ರೇನೆ ಈ ವ್ಯವಹಾರ ತೋರ್ತಾವ ಅಂತ ಹೇಳ್ಬೇಕು ಹೊರತು, ಅಹಂಕಾರ ಇದ್ದಿಲ್ಲ ಅಂದ್ರೆ ಅಲ್ಲಿ ಕರ್ತೃತ್ವಾದಿಗಳು ಇಲ್ಲ. ಇದು ಅನುಭವನೂ ಆದ. ಅಹಂಕಾರ ಧರ್ಮಗಳನ್ನು ಹೇಳತಕ್ಕದ್ದು. ಹೇಗೆಂದರೆ ಜಾಗ್ರ ಸ್ವಪ್ನಗಳಲ್ಲಿ ಅಹಂಕಾರವಿರುವುದರಿಂದ ನೋಡ್ರಿ, ಎಲ್ಲರಿಗೂ ಅನುಭವ ಅದ. ಜಾಗ್ರದಲ್ಲಿ ಅಹಂಕಾರ, ಸ್ವಪ್ನದಲ್ಲಿ ಅಹಂಕಾರ ಅದ. ಅದಕ್ಕಾಗಿ ಅಲ್ಲಿ ವ್ಯವಹಾರ ತೋರ್ತದ. ಆ ವ್ಯವಹಾರದ ಸುಖ ದುಃಖಗಳು ಅನುಭವ ಮಾಡ್ತಾನ ಜೀವಾತ್ಮ. ಜಾಗ್ರದಲ್ಲಿ ಮಾಡಿದ ಅನೇಕ ವ್ಯವಹಾರಗಳು, ಆ ವ್ಯವಹಾರದ ಸುಖ ದುಃಖಗಳು ಅನುಭವ ಮಾಡ್ತಾನ. ಸ್ವಪ್ನದಲ್ಲಿನೂ ಆಗ್ತಾವ ಎಲ್ಲರಿಗೆ. ಕೆಲವ್ರಿಗೆ ಸುಖ ಅನಿಸ್ತದ, ಕೆಲವ್ರಿಗೆ ದುಃಖ ಅನಿಸ್ತದ. ಸ್ವಪ್ನ ಕನಸಿನೊಳಗೆ ಅಲ್ಲಿನ ವ್ಯವಹಾರ ಅದ. ಹೀಗೆ ಆತ್ಮನು ಸುಪ್ತಿ, ಸಮಾಧಿ, ಉದಾಸೀನಾದಿ ಅವಸ್ಥೆಗಳು ಇದ್ದಾನೆಂದು ಕರ್ತೃತ್ವಾದಿಗಳಿಲ್ಲ. ಆತ್ಮ ಹೆಂಗ ಇದಾನಪ್ಪ? ಸುಸುಪ್ತಿ ಅವಸ್ಥೆಯಲ್ಲಿ ಹೆಂಗೈತೆ? ಅವಸ್ಥೆನಿಂದ ಏನಿಲ್ಲದ ಸ್ಥಿತಿ ಹಂಗ ಇದ ನೋಡು ಆತ್ಮ ಅಂದ್ರು. ಏನಿಲ್ಲ ಅವನಲ್ಲಿ, ಯಾವ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಏನಿಲ್ಲ ಅಂದ್ರೆ ಇಲ್ಲ ಅಂತ. ನಿದ್ದೆಗೆ ಎದ್ದು ಬಂದ ಮೇಲೆ ಏನ್ ಹೇಳ್ತಾನೆ? ಏನ್ ನೋಡಿದಪ್ಪ? ಏನಿಲ್ಲ. ಏನಿಲ್ಲ. ಮತ್ತೆ ಹೆಂಗಿದ್ದಿ? ಏನ್ ಮಾಡಿದ್ದೆ ಅಂದ್ರೆ ಅಲ್ಲಿ ಏನನ್ನ ಮಾಡಿದ್ದೇನೋ ಅಂತಂದ್ರೆ ಏನಿಲ್ಲಪ್ಪ, ಆರಾಮಿದ್ದೆ. ಹೆಂಗಿದ್ದೆ? ಆನಂದವಾಗಿದ್ದೆ. ಆನಂದ ಒಂದು ಊಟ ಬೇರೆ ಏನನ್ನ ಹೇಳ್ತೀವಿ ನಾವು ಸುಪ್ತಾವಸ್ಥೆಯಲ್ಲಿ. ಇಲ್ಲ. ನಮ್ಮ ನೀ ಇಲ್ಲೇನೋ ಇದ್ದಿ, ಹೆಂಗಿದ್ದಿ, ಆರಾಮೇನೆ ಅಂತ ಹೇಳಕ್ ಇದ್ದೆ ಅಲ್ಲ. ಮತ್ತೆ ಅದು ತಿಳಿದ ಹೇಳ್ಬೇಕಲ್ಲ ನೀನು. ಮತ್ತೆ ಇದ್ರಂಗ ಸುಸುಪ್ತಿಯಲ್ಲಿ ಮತ್ತು ಸಮಾಧಿ ಅವಸ್ಥೆಯಲ್ಲಿ. ಸಮಾಧಿ ಅವಸ್ಥೆ ಅಂದ್ರೆ ಯಾರು ವೃತ್ತಿ ತಮ್ಮ ಶಾಸ್ತ್ರಕ್ಕೆ ಅನುಗುಣವಾಗಿ ಗುರುಮುಖಾಂತರ ಅಭ್ಯಾಸವನ್ನು ದೃಢ ಮಾಡಿಕೊಂಡು ಆತ್ಮಾಕಾರ ವೃತ್ತಿಯಲ್ಲಿ ಸಮಾಧಿ ಸ್ಥಿತಿಗೆ ಮುಟ್ತಾರಲ್ಲ, ಅವರಿಗೇನು ಇದು ವೃತ್ತಿ ಇಲ್ಲ. ಬಹಿರ್ ಪ್ರಪಂಚದ್ದು ಸಮಾಧಿ ಅವಸ್ಥೆಯಲ್ಲಿ ಇಲ್ಲ. ಮತ್ತೆ ಉದಾಸೀನಾದಿ, ಈ ಉದಾಸೀನ ಬುದ್ಧಿ ಯಾರಲ್ಲಿ ಐತಲ್ಲ ಅವರಲ್ಲೇನು ಈ ಪ್ರಪಂಚದ ವ್ಯವಹಾರ ತೋರಂಗಿಲ್ಲ, ಭೇದ ತೋರಂಗಿಲ್ಲ ಅವ್ರ. ಹೀಗೆ ಅವಸ್ಥೆಗಳಲ್ಲಿ ಇದ್ದಾನೆ ಎಂದು ಇಲ್ಲ, ಕರ್ತೃತ್ವಾದಿಗಳಿಲ್ಲ. ಈ ಅನ್ವಯ ವೃತ್ತಿರೇಖ ವಿಚಾರವನ್ನು ಮಾಡಿದರೆ, ಅನ್ವಯ ವೃತ್ತಿರೇಖ ಅಂದ್ರೆ ಅನ್ವಯ ಅಂದ್ರೆ ಎಲ್ಲ ಕಡೆ ಇರೋದು, ವ್ಯತಿರೇಕ ಅಂದ್ರೇನು ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇಲ್ಲದ್ದು, ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇಲ್ಲದ್ದು ಯಾವುದು? ಜಾಗ್ರ ಸ್ವಪ್ನದಲ್ಲಿ ಒಂದು ಕಡೆ ಐತೆ, ಸುಸುಪ್ತ ಅವಸ್ಥೆ ಇಲ್ಲ ನೋಡಿ, ಯಾವುದು? ಅಹಂಕಾರ. ಅನ್ವಯ ಅಂದ್ರೆ ಎಲ್ಲ ಕಡೆ ಇದೆ ನೋಡಿ. ಆತ್ಮ ಜಾಗ್ರದೊಳಗಿದ್ದೋನು, ಸ್ವಪ್ನದೊಳಗಿದ್ದೋನು, ಸುಸುಪ್ತಿಯೊಳಗಿದ್ದೋನು, ಸಮಾಧಿ ಅವಸ್ಥೆದೊಳಗಿದ್ದೋನು, ಎಲ್ಲದರಾಗ ಇದೆ ನಾವು ಒಂದೇ ರೀತಿ ಸಾಕ್ಷಿ. ಅವನಲ್ಲಿ ಭೇದ ಇದೆ. ಹೀಗೆ ಅಹಂಕಾರ ಮಾಡಿದರೆ ಕರ್ತೃತ್ವಾದಿಗಳ ಅಹಂಕಾರ ಧರ್ಮಗಳಾಗಿರುತ್ತವೆ ಎಂಬುದು ಅನುಭವ ಸಿದ್ಧವಾಗಿರುತ್ತದೆ.
ಇದು ಎಲ್ಲರ ಅನುಭವ ಮಾತೈತೆ ಅಂತ ಹೇಳ್ತಾರ ಅವರು. ಒಂದು ವೇಳೆ ಆತ್ಮನು ಕರ್ತೃತ್ವ ಭೋಕ್ತಾದಿ ಧರ್ಮಗಳು ಉಳ್ಳವೆನೆಂದು ಹೇಳಿದರೆ ಅವನಿಗೆ ಇದಪ್ಪ ಇವು ಭೋಕ್ತೃತ್ವ ಕರ್ತೃತ್ವ ಅಂದ್ರೆ ಅವನೇ ಮಾಡ್ತಾನ, ಅವನೇ ಉಣ್ತಾನ ಆತ್ಮ ಹೇಳಂಗಿಲ್ಲ ಏನ್ ಜಗತ್ತಿನಾಗ. ಅವ್ ಏನ್ ಮಾಡಿದ್ದೇನಪ್ಪ ಅವನ ಆತ್ಮ ಮಾಡಿ ಅವನ ಅನುಭವಿಸುವುದಂತ. ಯಾರು ಅನುಭವಿಸುವುದ್ರು ಇದ್ರಾಗ? ಅನುಭವಿಸಿದ್ದು ಯಾವ್ದದ? ಓದೋನು ಯಾರು ಇದಾರ? ವಿಚಾರ ಮಾಡಿದ್ರೆ ಒಂದಕ್ಕೊಂದು ಸಂಬಂಧ ಏನಿಲ್ಲ. ಹೋಗಿದ್ದು ಶರೀರ ಆಗ್ಯದ, ಅನುಭವಿಸಿದಕ್ಕೆ ಸೂಕ್ಷ್ಮ ಶರೀರ ಐತೆ, ಆತ್ಮ ಅದಕ್ಕೆ ಸಾಕ್ಷಿ ಇದ್ದಾನ. ಅವ್ನು ಯಾವಾಗಲೂ ಅವ್ನು ಹೋಗಿಲ್ಲ ಬಂದಿಲ್ಲ. ಶರೀರ ಧರ್ಮಗಳು ನಾವಿನ್ನೊಬ್ಬರ ಮೇಲೆ ಆರೋಪ ಮಾಡ್ತೀವಿ. ಯಾಕಂದ್ರೆ ಅಜ್ಞಾನ ಅವಸ್ಥೆಯಿಂದ ಅಂತ ಹೇಳ್ತಾನೆ. ಹೀಗೆ ಒಂದೇಳಕ್ಕೆ ಹೇಳಿದರೆ ನೀ ಹೇಳಂತಿದ್ದೆಲ್ಲ ಒಂದೇಳಕ್ಕೆ ಹೇಳಿದರೆ ಆತ್ಮನ ಧರ್ಮಗಳು ಅಂತ ಹೇಳಿದರೆ, ಆತ್ಮನಿಗೆ ಕರ್ತೃತ್ವ ಭುಕ್ತಾದಿಗ ಧರ್ಮಗಳು ಅಂತ ಹೇಳಿದರೆ ಅವನು ಮೋಕ್ಷದ ಅಪೇಕ್ಷೆಯನ್ನು ಮಾಡಬಾರದು. ಈ ಆತ್ಮನಲ್ಲಿ ಇದ್ದು ಅಂದ್ರೆ ಅವನು ಮುಕ್ತಿಯ ಇದು ಬಿಡುಗಡೆ ಅಪೇಕ್ಷೆ ಮಾಡಬಾರ್ದಾಗಿತ್ತು. ಬಿಡುಗಡೆ ಅಪೇಕ್ಷೆ ಅದಲ್ಲ. ಈ ಧರ್ಮಗಳಿಂದ, ಈ ಜನನ ಮರಣದಿಂದ ಬಿಡುಗಡೆ ಆಗಿ ನಾನು ಮುಕ್ತ ಆಗಬೇಕು, ಈ ಬಂಧನದಿಂದ ಕಡಿಗೆ ಆಗ್ಬೇಕಂತ ಅಪೇಕ್ಷೆ ಆಗಬಾರ್ದಾಗಿತ್ತು. ಹಂಗಿದ್ರೆ ಅದಕ್ಕೆ ಹೇಳ್ತಾರ, ಯಾಕೆಂದರೆ ಕರ್ತೃತ್ವಾದಿಗಳು ಬಂಧ ರೂಪವಾಗಿವೆ, ಇವುಗಳ ನಿವೃತ್ತಿವಿನ ಮೋಕ್ಷವಾಗದು. ನೀ ಬೇಕಾದಷ್ಟು ವಿಚಾರ ಮಾಡು. ಎಲ್ಲಿವರೆಗೆ ಕರ್ತೃತ್ವ ಕರ್ಮ ಎಲ್ಲಿವರೆಗೆ ಕ್ರಿಯೆಯಲ್ಲಿ ತೊಡಗದ ಅಲ್ಲಿವರೆಗೆ ನಿನಗೆ ಬಂಧನ ತಪ್ಪಿದ್ದಲ್ಲ ಅಂದ್ರು. ಕ್ರಿಯೆ ಅಂದ್ರೇನು? ಮಾಡೋದು. ಏನು ಮಾಡ್ತಿದ್ದಿ ಅದಲ್ಲ. ಶರೀರದಿಂದ ಅನೇಕ ಕರ್ಮಗಳು ನಡೆದಾವೆ. ಏನು ಸುಮ್ಮನೆ ಯಾರು ಅಂತಾರೆ ಜಗತ್ತಿನಾಗ? ಯಾವ ಕರ್ಮ ಆದ್ರೂ ನಡೆದಾವೆಲ್ಲ. ಕಣ್ಣು ಐತೆ ಅಂದ್ಮೇಲೆ ನೋಡ್ತದ, ಕಿವಿ ಐತೆ ಅಂದ್ಮೇಲೆ ಕೇಳ್ತದ, ಬಾಯಿ ಐತೆ ಅಂದ್ಮೇಲೆ ಮಾತಾಡ್ತದ, ಪ್ರಾಣ ಐತೆ ಅಂದ್ಮೇಲೆ ಅದಕ್ಕೆ ಹಸು ನೀರಡಿಕೆ ಆಗ್ತದ. ಇವೇ ನಿಂತವೆ. ನಿಂದಿರ್ಬೇಕಂತಿರಲ್ರಿ ಅಂದ್ರೆ ಹೌದು. ನಾವು ಔಟ್ರ್ ನಿಂದ್ರಸ್ ಅಂತ ಹೇಳಿವೇನಿದ್ರ? ಔಟ್ರ್ ಕಿರಿಯ ನಿಂದ್ರಸ್ ಅಂತ ಹೇಳಿಲ್ಲ ಶಾಸ್ತ್ರ. ಔಟ್ರ್ ಧರ್ಮಗಳನ್ನು ನಿಂದ್ರಸ್ ಅಂತ ಹೇಳಿಲ್ಲ. ಅವು ನಾನು ಅಂತ ತಿಳ್ಕೊಂಡು ಮಾಡ್ತಿದ್ದಲ್ಲ ಅದು ಬಿಡು ಅಂದ್ರು ಅವ್ರು. ಇಲ್ಲಿವರೆಗೆ ಏನ್ ನಡೆದವ? ಕಣ್ಣಿನ ನಾನೇ ನೋಡಿನಂತ. ನೀ ನೋಡಿದೆ, ಕಣ್ಣು ನೋಡ್ತದ, ಕಣ್ಣಿನ ಧರ್ಮ ಅದ. ಅದು ನಾನು ಕಣ್ ಕಾಣವಲ್ಲವ್ರಿ. ಕಣ್ಣಿಗೆ ಒಂದು ದೋಷ ಅದ ಹೊರತು ನಿನಗೆ ದೋಷ ಇಲ್ಲ. ನೋಡು, ನೀನಿದ್ದೆ ಸಾಕ್ಷಿ, ನಿನಗೆ ದೋಷ ಇಲ್ಲ. ಆದ್ರೆ ಅದರ ಅಭಿಮಾನವನ್ನು ವಹಿಸಿಕೊಂಡು ನೀನು ಕರ್ತೃತ್ವ ಉಳ್ಳವನಾಗಿದೆ. ಈ ಕರ್ತೃತ್ವ ನಿನಗೇನಾಗ್ತದ? ಇದೇ ಬಂಧನ ಆಗ್ತದ. ಈ ಬಂಧನ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಏನು ಮಾಡು? ಈ ಅಭಿಮಾನ ಎಲ್ಲಿವರೆಗೆ ನೀ ಬಿಡೋದಿಲ್ಲ ಅಲ್ಲಿವರೆಗೆ ನಿನಗೆ ಮೋಕ್ಷ ಎಂದೂ ಸಿದ್ಧಿ ಆಗೋದಿಲ್ಲ ಅಂದ್ರು. ನೀ ಬೇಕಾದ ಕರ್ಮ ಮಾಡು, ಬೇಕಾದ ಮಾಡು, ಅವು ಮತ್ತಿಷ್ಟು ಬಂಧನಕ್ಕೆ ಕಾರಣ ಆಗ್ತವೆ ಹೊರತು ಅವು ನಿನ್ನ ಬಿಡುಗಡೆಗಂತ ಎಂದು ಕಾರಣ ಇಲ್ಲ. ಅದು ವ್ಯಾವಹಾರಿಕ ಕರ್ಮ ಇರಬಹುದು ಮತ್ತು ಯಾವುದು ವೈದಿಕ ಕರ್ಮ ಇರಬಹುದು. ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತ ಕೆಲವು ವೈದಿಕ ಕರ್ಮಗಳು ಇದಾವೆ, ನೇಮ ನಿತ್ಯಗಳು ಇದಾವೆ, ಜಪ ಯಜ್ಞ ಯಾಗ ಇವೆಲ್ಲ ಹೇಳ್ಯಾರ ಶಾಸ್ತ್ರದಲ್ಲಿ. ಇವು ಮಾಡಿದ್ರೆ ಮೋಕ್ಷ ಅಂತ ಎಲ್ಲಿ ಹೇಳಿಲ್ಲ. ಹಿಂಗಾಗೋದಿತ್ತಂದ್ರೆ ಎಲ್ಲರೂ ಅದನ್ನೇ ಮಾಡಿ ಮೋಕ್ಷ ಪಡ್ತಿದ್ರು. ಇದು ಯಾಕೆ ಬೇಕು? ಗುರು ಯಾಕೆ ಬೇಕು? ಶಾಸ್ತ್ರ ಯಾಕೆ ಬೇಕು? ಇವೆಲ್ಲ ಏನು ಕೆಲಸ ಇಲ್ಲ. ಇದರಿಂದ ಏನು ಕೆಲಸ ಇದ್ದಿಲ್ಲ. ಹಂಗಾಗಿಲ್ಲ. ಅದು ಯಾರಿಗೂ ಆಗೋದೂ ಇಲ್ಲ. ಯಾಕೆ ಮಾಡೋನು ನಾ ಯಾರಂಬುದೇ ನಮ್ಗೆ ಗೊತ್ತಿಲ್ಲ. ಬರೀ ಮಾಡಿಕೆಂತೆ ಒಂಟಿ ಉದ್ದಕ್ಕೂ. ಈ ಅಭಿಮಾನ ಏನದ ಇದು ಬಂಧನಕ್ಕೆ ಕಾರಣ ಆಗ್ಯದ. ಈ ಅಭಿಮಾನ ಬಿಟ್ಟು ನೀ ಬೇಕಾದ ನಡ್ಲಿಲ್ಲ ವ್ಯವಹಾರ. ಶರೀರ ವ್ಯವಹಾರ ನಿಂತದೇನು? ಯಾರಿಗ? ಜ್ಞಾನಿಗಳು ವ್ಯವಹಾರ ನಿಂತವ. ಹಿಂದ ಆದು ಹೋದಂತ ಜ್ಞಾನಿಗಳು ವಿಚಾರ ಮಾಡಿದ್ರು. ಮತ್ತೆ ಅವ್ರು ವ್ಯವಹಾರ ಬಿಟ್ರೇನು? ತಿಳಿದ ಮೇಲೆ ವ್ಯವಹಾರ ಬಿಟ್ಟಿಲ್ಲ. ಆದರೆ ಅವ್ರು ತಿಳಿದದ್ದು ಏನೇ ನಡೆದ್ರು ಕೂಡ ಅದು ಒಂದು ಶರೀರ ಧರ್ಮ, ಅಂತಃಕರಣ ಧರ್ಮ, ಇಂದ್ರಿಯ ಧರ್ಮಗಳು ನಾನು ಅವಕ್ಕೆ ಸಾಕ್ಷಿ ಅಂತ ತಿಳಿದು ಅವರು ವ್ಯವಹಾರ ಮಾಡಿದ್ರೆ ಹೊರತು ಅದರಲ್ಲಿ ಕೂಡಲಲ್ಲ. ಯಾವಾಗ ಕೂಡಿತು ಅದೇ ಧರ್ಮ, ಅದೇನಾಗ್ತದ? ಬಂಧನಕ್ಕೆ ಕಾರಣ ಆಗ್ತದ ಅಂದ್ರು ಅವರು. ಹೀಗೆ ಬಂಧ ರೂಪವಾಗಿ ಇವುಗಳ ನಿವೃತ್ತಿ ಮೋಕ್ಷ ಆಗದು. ಧರ್ಮ ನಾಶವಾಗದವಿನ ಧರ್ಮಗಳು ನಾಶವಾಗಲಾರವು. ಧರ್ಮಿ ರೂಪ ಅಗ್ನಿ ನಾಶವಿಲ್ಲದೆ ಧರ್ಮ ರೂಪ ಉಷ್ಣವು ನಾಶವಾಗದಂತೆ. ಧರ್ಮಿ ಅಂದ್ರೆ ಏನಿದೆ? ಧರ್ಮ ಅಂದ್ರೆ ಏನು? ಅಗ್ನಿ. ಒಂದು ಬೆಂಕಿ ಅದ ಎಲ್ಲಿವರೆಗೆ ಆರಂಗಿಲ್ಲ, ಅದರ ಉಷ್ಣನು ಕಡಿಮೆ ಆಗಂಗಿಲ್ಲ. ಸೆಕೆ ಬಡಿಬಾರ್ದು ಅಂತಂದು
ಬೆಂಕಿ ಹಂಗೆ ಉರಿಬೇಕಪ್ಪ, ಸೆಕೆ ಬಡಿಬಾರ್ದಂದ್ರೆ. ಬೆಂಕಿ ಯಾವಾಗ ಆರ್ತದ ಅವಾಗ ಸೆಕೆ ಬಂದಾತ ತಾನೇ. ಸೆಕೆ ಇಲ್ದಂಗೆ ಆಗ್ಬೇಕಾದ್ರೆ ಬೆಂಕಿ ಆರಬೇಕಲ್ಲ. ಅದರಂಗ ಈ ಧರ್ಮಗಳು ಅನಾತ್ಮ ರೂಪವಾದ ಶರೀರ ಇಲ್ಲದೆ ಧರ್ಮಗಳು ಎಲ್ಲಿವರೆಗೆ ಅದರಲ್ಲಿ ಕರ್ತೃತ್ವ ಭೋಕ್ತೃತ್ವ ಅಭಿಮಾನ ಅದ ಅಲ್ಲಿವರೆಗೆ ನಿನಗೆ ಮೋಕ್ಷ ದೂರನೇ ಉಳಿತು. ನಾವು ಇವೆಲ್ಲ ಇರಬೇಕು, ಇವನು ನಡಿಬೇಕು, ಆ ಕಡೆ ಅದನ್ನು ನಡಿಬೇಕು, ಮುಕ್ತನ ಆಗ್ಬೇಕಾದ್ರೆ ಹೆಂಗಾತ? ಅಭಿಮಾನ ಒಂದೇ ಕಡೆ ಇಡಕ್ಕೆ ಬರ್ತದ. ಅಭಿಮಾನ ಬೇಕು, ಇಲ್ಲ ಅಂತಿಲ್ಲ. ಶಾಸ್ತ್ರದಲ್ಲಿ ಅಭಿಮಾನ ಇಲ್ಲ ಅಂದ್ರೆ ತಿಳಿಯಂಗಿಲ್ಲ ಯಾರಿಗೂ ಶಾಸ್ತ್ರ. ಆದ್ರೆ ಎದರ ಮೇಲೆ ಅಭಿಮಾನ ಇಡಬೇಕು? ಯಾವ ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ ಸ್ವರೂಪವಾದಂಥ ಆತ್ಮನೇ ನಾನಿದ್ದೇನೆ ಹೊರತು ಈ ಅನಾತ್ಮ ರೂಪವಾದ ಧರ್ಮಗಳು ನನವಲ್ಲ ಅಂತ ಇಂಥ ದೃಢ ಅಭಿಮಾನ ಆಗಬೇಕು. ಅನಿತ್ಯವಾದ ವಸ್ತುವಿನ ಮೇಲೆ ಅಭಿಮಾನ ಇಟ್ಟಿವಿ ಅಂದ್ರೆ ದುಃಖ ಮತ್ತಿಷ್ಟು ಹೆಚ್ಚಿಗೆ ಆಗ್ತದೆ ಹೊರತು ಕಡಿಮೆ ಅಂತ ಆಗಂಗಿಲ್ಲ. ಮುಕ್ತಿ ಬಹಳ ದೂರ ಉಳಿತು. ಅದಕ್ಕೆ ಅವರು ಹೇಳ್ತಾರ, ಹೀಗೆ ಆಗದು ಮುಂದೆ ಆಳಕ್ಕೆ ಧರ್ಮಿಯಾದ ಆತ್ಮನ ನಾಶವನ್ನು ಒಪ್ಪಿದರೆ, ಅಂದರೆ ಈ ಬೆಂಕಿ ಬಿಟ್ಟು ಅದರ ಧರ್ಮಿ ರೂಪವಾದ ಉಷ್ಣ ನಾಶವನ್ನು ಒಪ್ಪಿದರೆ ಮೋಕ್ಷವಾರಿಗೆ ಹೇಳಬೇಕಪ್ಪ. ಮತ್ತೆ ಆತ್ಮನಿಗೆ ಒಪ್ಪಿದ್ವಪ್ಪ ಇದು ಧರ್ಮಗಳೆಲ್ಲ ಕರ್ತೃತ್ವ ಹೋಗ್ತದೆ ಅಂದ್ರೆ ಮುಕ್ತಿ ಯಾರಿಗೆ ಹೇಳಬೇಕಿದ್ರಾಗಿ? ಯಾರಿಗೆ ಹೇಳಕ್ ಬರ್ತದ? ಶೂನ್ಯ ಅಂತ ಹೇಳ್ಬೇಕಾಗ್ತದ. ಮೋಕ್ಷ ಎಂಬ ಮಾತು ಸುಳ್ಳು ಅನ್ನಬೇಕಾಗ್ತದ. ಅದಕ್ಕೆ ಹೀಗೆ ಓದುವುದರಿಂದ ಕರ್ತೃತ್ವಾದಿಗಳು ಆತ್ಮನ ಧರ್ಮ ಅಲ್ಲಕ್ಕಿಂತ ಅಹಂಕಾರದ ಧರ್ಮಗಳೇ ಆಗಿರುತ್ತವೆ ಅಂತ ಹೇಳ್ತಾನ. ಮತ್ತೆ ಈಗ ಯಾಕಂತಂದ್ರೆ ಇದಕ್ಕೆ ಪ್ರಮಾಣ ಕೊಡ್ತಾರ. ಆತ್ಮೇಂದ್ರಿಯಂ ಮನೋಯುಕ್ತಂ ಭೋಕ್ತತ್ವಂ ಅಹಂ ಅಹಂ ನಿಮಿಷಣ ಅಂತ ಒಂದು ಪ್ರಮಾಣ ಕೊಟ್ಟರು ನೋಡ್ರಿ. ಆತ್ಮನು ಇಂದ್ರಿಯ ಮನಸ್ಸಾದಿಗಳಿಂದ ಕೂಡಿದಾಗ್ಯೂ ಅವನ್ ಕೂಡ್ಲಾರ್ದ ವ್ಯವಹಾರ ಮಾಡಕ್ ಬರಂಗಿಲ್ಲ. ಮತ್ತೆ ಮನೆಯೊಳಗ ಬೈಲಾದ, ಆ ಬೈಲಿದ್ದದಕ್ಕೆ ನಾವೆಲ್ಲರೂ ಕುಂದ್ರಕ್ ಬಂದದ. ಬೈಲಿದ್ದಿರಂದ್ರೆ ಎಲ್ಲಿ ಕುಂದಿರ್ತದೆ? ಎಲ್ಲಿ ಕುಂತಿದ್ವಿ? ಮನ್ಯಾಗ ಕುಂತಿದ್ವಿ. ಮನ್ಯಾಗ ಎಲ್ಲಿ ಕುಂತಿದ್ದು? ಬೈಲ್ನಾಗ ಕುಂತಿದ್ದಿ. ಸುಮ್ಮನೆ ಮನ್ಯಾಗ ಕುಂತೀನಿ ಅಂತ ಹೇಳ್ತಿದ್ದೆ. ಆ ಬೈಲೆ ಇದ್ದಿಲ್ಲ ಅಂದ್ರೆ ಎಲ್ಲಿ ಕುಂದ್ರಕ್ ಬರ್ತದ? ಬೈಲಾದ ಕುಂತೀವಿ. ಬೈಲೆ ನಾನು ಅಂಟದೇನೋ, ಈಗ ಗಾಡಿಗೆ ಅಂಟದೇನೋ, ಕುಂತೂರಿಗೆ ಅಂಟದೆ, ಏನಿಲ್ಲ, ಅದಕ್ಕೆ ಅಂಟಿಕೆ ಇಲ್ಲ. ಬೈಲಿಲ್ಲ ಕುಂದ್ರಕ ಮಾಡಕ ವ್ಯವಹಾರ ಇಲ್ಲ. ಆದ್ರೆ ಬೈಲು ಮಾತ್ರ ಯಾರಿಗೆ ಅಂಟಿಲ್ಲ. ಅದ್ರಂಗ ಆತ್ಮ ಹೆಂಗಿದಾನಂದ್ರೆ ಇಂದ್ರಿಯಗಳು ಮನಸ್ಸಾದಿಗಳು ಕೂಡಿದಂಗೆ ಕಾಣ್ತಾನ. ಭೋಕ್ತನಾಮ ವ್ಯವಹಾರವು ಸಂಭವಿಸುವುದು. ಅವನಿಗೆ ಇದು ಹೆಸರು ಬಂದದ ಅಷ್ಟೇ. ಅಡ್ಡ ಹೆಸರು ಇಟ್ಟಿರಂಗಿಲ್ಲ. ಕೆಲವರು ಒಂದೊಂದು ಅಡ್ಡ ಹೆಸರು ಇಟ್ಟಿರ್ತಾರ ನೋಡಿ. ಯಾಕೆ ಇಡ್ತಾರ್ರಿ ಅಂದ್ರೆ ಅವ್ರು ಅದು ಕೂಡಿದದಕ್ಕೆ ಅದಕ್ಕೆ ಹೆಸರು ಅಡ್ಡ ಹೆಸರು ಬಂದಿರ್ತದ. ಅವ್ರೇನು ಮೊದಲೇ ಬಂದಿಲ್ಲ, ಅದು ಸುಮ್ಮನೆ ಅದ್ರ ಹೆಸರು ಇಟ್ಟಿರ್ತಾರ. ಕೆಲವ್ರು ಇಡ್ದಂಗಿಲ್ಲ. ಊರೊಳಗ ಹಳ್ಳಿಗೊಳಗ ದನಕಾಯಿ ನರಸಪ್ಪ ಅಂತ ಇಟ್ಟಿರ್ತಾರ. ಮತ್ತೆ ಅವ್ ಮಂತ್ಯಾನೆಲ್ಲ ದನಕಾಯಿ, ಅವ್ರೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಆಗ್ಯಾರ. ಈಗೂ ಅದೇ ಹೆಸರು ಯಾಕೆ ಕರಿತೀರಿ? ಅವ್ರು ಮೊದಲಿನಿಂದ ಬಂದದ, ಅದ್ರಾಗಿದ್ರು, ಅದಕ್ಕೆ ಅದೇ ಹೆಸರು ಕಂಟಿನ್ಯೂ ಮಾಡ್ರಿ. ಅದ್ರಂಗ ಆತ್ಮನಿಗೆ ಹೆಸರು ಬಂತು ಭೋಕ್ತೃತ್ವ ಅಂತ. ಯಾಕೆ ಬಂತು ಅಂದ್ರೆ ಅವನು ಕೂಡಿದಂಗೆ ಈ ಧರ್ಮಗಳು ನಡೆದವ, ಅವನ ಮೇಲೆ ಆರೋಪ ಮಾಡೋದು ಅಷ್ಟೇ. ಅವನೇನಿದ್ರೆ ಕೂಡಿಲ್ಲ. ಹೀಗೆ ಇದ್ದಾಗ್ಯೂ ಶ್ರುತಿ ಹೇಳುತ್ತದೆ, ತಕ್ಷಕೋ ಉಭಯತ ಯಥಾ ಎಂಬುದಾಗಿ ಸೂತ್ರವು ಉಂಟು. ಅಂದರೆ ಉಳಿ ಬಾಚಿ ಸಾಧನೆಗಳಿಂದ ಯುಕ್ತನಾದ ಬಡಿಗನೆಂದು ಹೆಸರು ಬರುತ್ತದೆ. ಬಡಿಗರು ಅಂತೀವಲ್ಲ, ಬಡಿಗ ಅಂತ ಯಾರಿಗೆ ಎದಕ್ಕೆ ಅಂತೀವಿ? ಒಬ್ಬ ಮನುಷ್ಯಗ ನೋಡಿ ಅಂತೀವಿ, ಅವನಲ್ಲಿ ಸಾಮಾನು ನೋಡಿ ಬಡಿಗ ಅಂತೀವಿ ನೋಡು. ಉಳಿ ಬಾಚಿ ಇರ್ತಾವಲ್ಲ ಬಡಿಗೆರೆ, ಹೆಸರು ಬಡಿಗ ಅಂತ ಐತೆ. ಖರೆ ಅವನ ಶರೀರ ಮೇಲೆ ಎಲ್ಲೇನು ಹೆಸರು ಐತೆನ? ಅದು ಇಲ್ಲ. ಎದರಿಂದ ಹೇಳಿದಿ? ಅವನಲ್ಲಿರುವ ಸಾಮಾನು ನೋಡಿಕೆ ಶಿವರು ಬಡಿಗ ಅಂತ ಹೇಳ್ತೀವಿ ನಾವು. ಹೆಸರು ಯಾಕೆ ಬಂತು? ಸಾಮಾನು ನೋಡಿ ಹೆಸರು ಬಂದದಿಲ್ಲ. ಅದ್ರಂಗ ಬರುತ್ತದೆ, ಬಿಟ್ಟಾಗ ಬರುವುದಿಲ್ಲ. ನಾವು ಸಾಮಾನು ತೆಗೆದು ದೂರ ಇಟ್ಟು ಬಿಡ್ಲಪ್ಪ, ಏನಂತೀವಿ? ಮತ್ತೆ ಬಡಿಗರ ಅಂತೀವಿ ನಾವು. ಅನ್ನಕ್ಕೆ ಬರಂಗಿಲ್ಲ ಅಲ್ಲಿ ಏನು ನನಗೆ ಬರ್ತದೆ. ಯಾವಾಗ ಯಾವ ಸಾಮಾನು ಹಿಡಿತಾನೋ ಆ ಸಾಮಾನು ನೋಡಿ ಅವನಿಗೆ ಇನ್ನೊಂದು ಹೆಸರು ಇಡ್ತೀವಿ ನಾವು. ಅದರಂಗ ಆತ್ಮನಲ್ಲಿ ಇವು ಧರ್ಮಗಳು ತೋರಿದಾಗ ಅದಕ್ಕೆ ಹೆಸರು ಕರೆದರೆ ಹೊರತು ಆತ್ಮನಲ್ಲಿ ಇವು ಯಾವಿಲ್ಲ. ಇಲ್ಲದ ಕಾಲದಲ್ಲಿ ಇಲ್ಲ. ಅದರಿಂದ ಕರ್ತೃತ್ವಾದಿಗಳು ಆತ್ಮ ಧರ್ಮಗಳಲ್ಲ, ಕಿಂತು
ಅನಾತ್ಮವಾದ ಅಹಂಕಾರದ ಧರ್ಮಗಳಾಗಿರುತ್ತವೆ. ಅನಾತ್ಮ ರೂಪವಾದಂಥ ಈ ಅಹಂಕಾರ ಉಪಾಧಿ ಎಂಬ ಅಂತಃಕರಣ ಉಪಾಧಿ ಏನೈತೆ ಎಲ್ಲರಲ್ಲಿ ಎಲ್ಲ ಅಂತ ನಿಂದಿರ್ತದೆ ನೋಡು, ಎಲ್ಲರಲ್ಲಿ ಬರ್ತದೆ. ಈ ನಾನು ಅಂತ ಯಾರು ಅಂತ ವಿಚಾರ ಮಾಡಿದ್ವಿ ಅಂದ್ರೆ ಅವಾಗ ಗೊತ್ತಾಗ್ತದ ನಮ್ಗ ಇದ್ರಾಗ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ. ಮತ್ತೆ ಇದು ಎಲ್ಲಿವರೆಗೆ ಗೊತ್ತಾಗಂಗಿಲ್ಲ ಅಲ್ಲಿವರೆಗೆ ಎಲ್ಲ ನಾನು ಅದಕ್ಕಂತ ಹೋಗದೆ. ಅದಕ್ಕೆ ಹೇಳ್ತಾರ ಈ ರೀತಿಯಿಂದ ಸಹಜವಾಗಿದೆ, ಆರೋಪಿತಗಳಾಗಿದೆ ಎಂಬ ತಾತ್ಪರ್ಯವು. ಕೇವಲ ಆರೋಪ ಆಗ್ಯದ, ಸತ್ಯವಾಗಿ ಇಲ್ಲೇ ಇಲ್ಲ. ಹೀಗೆ ಶಿವಜೀವರ ಸ್ವರೂಪಗಳನ್ನು ಹೇಳಿ ಈ ಜಗತ್ತಿನ ಸ್ವರೂಪಗಳನ್ನು ಮತ್ತೆ ಹೇಳ್ತಾರೆ. ಇಲ್ಲಿವರೆಗೆ ಶಿವನ ಸ್ವರೂಪವನ್ನು ಹೇಳಿದ್ವಿ. ಮಾಯ ಉಪಾಧಿಯಲ್ಲಿ ಕೂಡಿದದಕ್ಕೆ ಅವನಿಗೆ ಪರಮಾತ್ಮ ಅಂತ ಕರೆದ್ರು, ಈ ಅಹಂಕಾರ ಎಂಬ ಉಪಾಧಿಯಲ್ಲಿ ಕೂಡಿದದಕ್ಕೆ ಅವನಿಗೆ ಜೀವಾತ್ಮ ಅಂತ ಕರೆದ್ರಿ. ಮತ್ತೆ ಈಗ ಜಗತ್ತಿನ ಸ್ವರೂಪ ಏನು ಅಂದ್ರೆ ಅದರದ್ದು ಹೇಳ್ತೀನಿ ಅಂತ ಹೇಳ್ತಾನೆ. ಜೀವನೇ ತನ್ನ ಕರ್ಮಾವಳಿಯ ಫಲವನ್ನುಣಲು ಆ ವಿಶ್ವಭೂತ ಭೌತಿಕ ಪ್ರಸರಂಗಗಳಾವರ್ಷಿ ಕಾಣಿಪುದು ಜಗವು ಅಂತ ಹೇಳ್ತಾನೆ. ಜೀವನೆ ಅಂತಂದ್ರೆ ಇಲ್ಲಿ ಉಪಾಧಿಯಿಂದ ಕೂಡಿದಂತ ಜೀವಾತ್ಮನೆ ಅಂತ ಅರ್ಥ ಮಾಡಿ. ತನ್ನ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತ ಕರ್ಮ ಫಲವು ಯಾವಾಗ ಮಾಡಿವ್ರಿ? ಈ ಜನ್ಮ ಹುಟ್ಟಿವೆ ನಾವು. ಒಂದು ಎಷ್ಟು ಜನ್ಮಗಳು, ಇಲ್ಲಿ ಎಷ್ಟೋ ಯುಗಗಳು ಪಲಟ ಆದವು. ಈಗ ನಾವಿರೋದು ಕಲಿಯುಗದಲ್ಲಿ. ಈ ಕಲಿಯುಗದಲ್ಲಿ ಎಷ್ಟು ವರ್ಷ ಆಗ್ಯಾವ್ರಿ ಅಂದ್ರೆ ಇಲ್ಲಿಗೆ ಇದು ಕಲಿಯುಗ ಆಯುಷ್ ಎಷ್ಟೈತಪ್ಪ ಅಂದ್ರೆ 4,32,000 ವರ್ಷ ವಯಸ್ಸೈತಿ ಇದು ಕಲಿಯುಗ. ಈಗ ಆಗಿದ್ದೆಷ್ಟದ 5,200 ವರ್ಷ ಆಗ್ಯದ ಅಷ್ಟೇ. ಇನ್ನ ಕತೆ ದೂರ ಐತಿ. ಅದ್ರಾಗ ನಾವು ಇರೋದು 5,200ನೇ ವರ್ಷ. 200 ವರ್ಷ ಪೂರ್ತಿ ಬದುಕಿವಿ. ಅದ್ರಾಗ ನಾವು ಈಗ ಸದ್ಯಗೆ 50-60 ನಡೆದವು. ಅದ್ರಾಗ ಇನ್ನು ಮುಂದೆ ಇನ್ನೂ ಜಗ್ಗಿ ಐತಿ. ಇದ್ರಾಗ ಒಂದೇ ಜನ್ಮಕ್ಕೆ ಬಂದಿವಂತೆ. ಮತ್ತೆ ಇದಕ್ಕಿಂತ ಮೊದಲು ಓದು ಎಷ್ಟೋ ಜನ್ಮಾಂತರಗಳಲ್ಲಿ ಅಂತ ಹೇಳ್ತಾನ. ಒಂದಲ್ಲ ಇಂಥವು ಅನೇಕ ಜನ್ಮಗಳು. ಯುಗ ಸೃಷ್ಟಿ ಯಾವತ್ತು ಪ್ರಾರಂಭ ಆಗ್ಯದ ಸೃಷ್ಟಿ? ಒಂದಿಲಿಂದ ಹಿಡಿದಕ್ಕೆ ಶಿಲ್ಲಿಯ ಪರ್ಯಂತರ ಮಾಡಿದ ಕರ್ಮ ಫಲಗಳನ್ನು ಉಣ್ತೀಯನು ಅಂತ ಹೇಳಿದ್ರು. ಏನೇನು ಕರ್ಮ ಅದಾವ ಅದಕ್ಕೆ ತಕ್ಕಂತೆ ಶರೀರಗಳು ಇಲ್ಲಿ ಧಾರಣೆ ಆಗ್ತಾವ. ಅದಕ್ಕೆ ನಿಜಗೊಂಡ್ರು ಈ ವಿಚಾರ ಮಾಡಿದಾಗ ಅವ್ರಿಗೆ ನಿದ್ದೆ ಬರಲ್ಲ. ಅವ್ರಿಗೆ ನಮ್ಗೆ ಯಾವಾಗ ನಿದ್ದೆ ಬರಂಗಿಲ್ಲ ಅಂದ್ರೆ ಏನು ಕಡಿಮೆ ಆದ್ರೆ ನಿದ್ದೆ ಬರಂಗಿಲ್ಲ. ಅವರಿಗೆ ಇದು ನೋಡಿಗೆ ನಿದ್ದೆ ಬರಲಿಲ್ಲ ಅಂತ. ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವ ಸಾಯಾಸವ ನೆನೆದು. ಹೆಂಗ್ರಿ ನಿಮ್ಗೆ ಮತ್ತೆ ಅವ್ರಿಗೆ ಏನು ಕೊರತೆ ಆಗಿತ್ತು? ಇದೇ ನಿಜ ಹುಡ್ರಿಗೆ ಏನನ್ನು ಕೊರತೆ ಆಗಿತ್ತೇನು? ಭೋಗ ಕೊರತೆ ಇತ್ತೇನೋ? ರಾಜರು ಜ್ಞಾನ ಕೊರತೆ ಇತ್ತೇನೋ? ಬೇಕಾದಂಥ ಜ್ಞಾನ ಪಂಡಿತರು ವಿದ್ವಾಂಸರು ಇದ್ರು. ಮತ್ತೆ ಅವ್ರಿಗೆ ಮಂತ್ಯಂದ ಕೊರತೆ ಆಗಿತ್ತೇನೋ ಅಂದ್ರೆ ಬೇಕಾದ ಎಲ್ಲ ಹೆಂಡ್ರು ಮಕ್ಕಳು ಎಲ್ಲ ಬೇಕಾದಿತ್ತು. ಮತ್ತೆ ಯಾಕಪ್ಪ ಮತ್ತೆ ನಿನಗೆ ನಿದ್ದೆ ಯಾಕೆ ಬರಲಿಲ್ಲ? ನಮ್ಗೆ ಇವ್ರ ಒಂದು ಕಡಿಮೆ ಆಯ್ತಂದ್ರೆ ನಿದ್ದೆ ಬರವಲ್ಲು, ನಿನಗೆ ಎಲ್ಲೋ ಸಿದ್ದು ನಿದ್ದೆ ಯಾಕೆ ಬರವಲ್ಲ ಅಂದ್ರೆ ಆತಗೆ ಇದು ವಿಚಾರ ಬಂತು. ಯಾವಾಗ? ಜನ್ಮಾಂತರ ಅಂತ ಪರಿಭವ. ಬರೀ ನೆನೆಸಂಡ್ರೆ ನಿದ್ದೆ ಬರಲಿಲ್ಲ ಅಂತ ಅವ್ರಿಗೆ. ಸಾಯಾಸವ ನೆನೆದು ಬರೀ ನೆನೆಸಂಡ್ರೆ ನಿದ್ದೆ ಬರಲ್ಲ. ನಾವು ಎಲ್ಲೋ ಸಾದರಾಗಿ ಬಿದ್ದೀವಿ, ಬೀಳೋರು ನೋಡುತ್ತೀವಿ, ತೆಗಿಗೆ ಬಿದ್ದೀವಿ, ಮತ್ತೆ ಅದೇ ದುಃಖ ಅದೇ ಸುಖ ಅಂತ ತಿಳಿದಿವಲ್ಲ, ಇದು ಭ್ರಾಂತಿ ಅಂದ್ರು. ಜನ್ಮಾಂತರಗಳಲ್ಲಿ ಮಾಡಿದಂಥ ಅನೇಕ ಕರ್ಮಗಳು ಏನು ಮಾಡಿದವಪ್ಪ ಅಂದ್ರೆ ಅದಕ್ಕೆ ಹೇಳಿದ್ರು ಅವ್ರು ನಿಜಗೊಂಡ್ರು. ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳಾಗಿ ನೀ ಯಾ ಕರ್ಮ ಮಾಡಿದ್ದೆ ಅದಕ್ಕೆ ಅನುಗುಣವಾಗಿ ಅನೇಕ ಶರೀರಗಳನ್ನು ಬದಲಾವಣೆ ಮಾಡ್ತಾ 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 ಎಲ್ಲರೂ ಬಂದಿವಿ. ಇವತ್ತು ಮನುಷ್ಯರಾಗಿ ಹುಟ್ಟಿವಿ. ಇಷ್ಟು ಹುಟ್ಟಿದ್ರು ಆ ಕರ್ಮ ಅವಳಿಯು ಪುಣ್ಯ ಪಾಪ ಕರ್ಮಗಳನ್ನು, ಪುಣ್ಯ ಮತ್ತು ಪಾಪ ಕರ್ಮದ ಅನುಸಾರವಾಗಿ ಸುಖ ಮತ್ತು ದುಃಖ, ಪುಣ್ಯದ ಸುಖ, ಪಾಪದ ದುಃಖ. ಮತ್ತೆ ಇದು ಅನುಭವ ಅದ ಏನು ಅನನುಭವದ ಮಾತು ಹೇಳ್ಯಾರ? ಅನುಭವದ್ದೇ ಹೇಳ್ಯಾರ, ಅನನುಭವದ್ದು ಹೇಳ್ಯಾರೇನು? ಮತ್ತೆ ಇಲ್ಲಿ ಬರೇ ದುಃಖದಾಗ ಇವೆ. ನಾವು ಹುಟ್ಟಿದಾಗಲಿಂದ ಸ್ವಲ್ಪ ಆದ್ರೂ ಸುಖ ಆಗಿರ್ತದ, ಮತ್ತೆ ಸ್ವಲ್ಪ ಆದ್ರೂ ದುಃಖನೇ ಆಗಿರ್ತದ. ಬರೇ ಸುಖದಾಗ ಯಾರು ಇರಕ್ಕೆ ಬರಂಗಿಲ್ಲ. ಅದಕ್ಕೆ ಹೇಳ್ಯಾರ ಅವ್ರು, ಪುಣ್ಯ ಪಾಪ ಸಮಾನ ಅವಸ್ಥೆ ಇದ್ದಾಗ ಮಾತ್ರ ಮನುಷ್ಯ ಶರೀರ ಧಾರಣೆ ಮಾಡಕ್ ಬರ್ತದೆ, ಇಲ್ಲಂದ್ರೆ ಬರಂಗಿಲ್ಲ. ಇದು ಅವೆರಡು ಸಮಾನ ತಕ್ಕಡೆಗೆ ತೂಗ್ತಾರ ಅವರು. ತೂಗಿದಾಗ ಗೊತ್ತಾಗ್ತದೆ ಇದು ಸಮಾನ ಇದ್ದಾಗ ಅವಾಗ ಮನುಷ್ಯ ಆಗಿ ಹುಟ್ಟತಾರಂತ ಹೇಳ್ಯಾರ.
ಮತ್ತು ಈ ಮಾನವ ಶರೀರ ತೋಟ ಬಂದದಲ್ಲ, ಈ ಪುಣ್ಯ ಪಾಪ ಕರ್ಮಾನುಸಾರವಾಗಿ ಫಲವನ್ನು ಅಂದ್ರೆ ಸುಖ ದುಃಖಗಳನ್ನು ಉಣಲು ಉಪಭೋಗಿಸುವುದಕ್ಕಾಗಿ ಆ ವಿಶ್ವ ಅಂದ್ರೆ ಆ ಜಗತ್ತು ಭೂತ ಪಂಚಭೂತಗಳು ಭೌತಿಕ ಅಂದ್ರೆ ಭೌತಿಕ ಕಾರ್ಯಗಳು ಪ್ರಸಂಗಗಳ ಸಮೂಹ ಅಂದ್ರೆ ಆವರಿಸಿ ಎಲ್ಲ ಕಡೆಗೆ ತೋರುವುದು. ಎಲ್ಲಿ ತೋರಿದವಪ್ಪ ನಿನಗ? ನಾವಂತೀವಿ ಜಗತ್ತು ಎಷ್ಟು ವಿಶಾಲ ಅದ, ಎಲ್ಲಿ ಅದ? ನೀನೇ ಇದ್ದೆ ನೋಡಿ ಎಲ್ಲೊಟ್ರೆ. ಅನೇಕ ಭೋಗಗಳು ನಮ್ಗೆ ಯಾಕೆ ಕಾಣ್ತಾವ ಅಂತಂದ್ರೆ ಅನೇಕತ್ವ ನಮ್ಗೆ ತೋರಕತ್ತದ. ಆ ಅನೇಕತ್ವ ಇಲ್ಲ, ಒಂದೇ ಐತಿ ಅದು. ಆದ್ರೆ ಅನೇಕತ್ವ ಯಾಕೆ ತೋರಿದ್ವು ಅಂದ್ರೆ ಆಯಾ ಕರ್ಮಾನುಸಾರವಾಗಿ ಅನೇಕತ್ವ ತೋರಕತ್ತದ. ಎಲ್ಲರೂ ಒಂದೇ ರೀತಿ ಮನುಷ್ಯರೇ ಬ್ಯಾರೆ, ಗಿಡ ಮರಗಳು ಬ್ಯಾರೆ, ಪ್ರಾಣಿಗಳೇ ಬ್ಯಾರೆ, ಎಲ್ಲ ಬ್ಯಾರೆ ಬ್ಯಾರೆ ಇದಾವ್ರಿ. ನೀವಿದ್ರೆ ಅನೇಕತ್ವ ಜಗತ್ತು ಒಂದೇ ಸ್ವರೂಪ ಬ್ರಹ್ಮಸ್ವರೂಪ ಅಂತ ನೀವು ಹೇಳ್ತೀರಿ, ಇಲ್ಲಿದ್ರೆ ಬ್ಯಾರೆ ಬೇರೆ ಇದಾವ ಅಂದ್ರೆ ಹೌದಪ್ಪ, ಅವೆಲ್ಲಸು ಒಂದೇ ಇದಾವ. ಆದ್ರೆ ಉಪಾಧಿಯಿಂದ ಬ್ಯಾರೆ ಬೇರೆ ತೋರ್ತವ. ಯಾಕೆ? ಕರ್ಮ ಫಲ ಕರ್ಮ ಭೇದದಿಂದ ಬೇರೆ ಬೇರೆ ತೋರ್ತಾವ. ಹಿಂಗ ವಿಚಾರ ಮಾಡಿದರೆ ಆತ್ಮ ಸ್ವರೂಪ ತಿಳಿತದಂದ್ರು. ನಾವು ಉಪಾಧಿನ ಕೂಡಿಸ್ಕೊಂಡು ಹೋದ್ವಿ ಅಂದ್ರೆ ಅನೇಕತ್ವ ತೋರ್ತಾವ. ಹೀಗೆ ಪ್ರಸಂಗಗಳು ತುಂಬಿಸಿಕೊಂಡು ಕಾಣಿಸುವು ಅಂದ್ರೆ ಭೋಕ್ತವಾದ ಜೀವನಿಗೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂಥ ಕರ್ಮಗಳು. ಅದರಿಂದ ಜಗತ್ತು ಬೇಕಾಗಿರುತ್ತಂದ್ರೆ ಪ್ರತ್ಯಕ್ಷ ವಿಷಯವಾಗಿಯೂ ಶಬ್ದಾದಿ ಪಂಚ ವಿಷಯಗಳಿಂದ ಕೂಡಿದಂಥವು. ಭೂತ ಭೌತಿಕ ಪ್ರಪಂಚವೇ ಭೋಗ್ಯವಾಗಿದೆ. ಜೀವನಿಗೆ ಭೋಗ ಏನಪ್ಪಾ ಅಂದ್ರೆ ಇದೆ ಪಂಚಮಭೂತಗಳಿಂದ ಭೌತಿಕವಾದಂಥ ಪಂಚ ವಿಷಯಗಳಿಂದ ಎನಿಸವ. ಇವೇ ವಿಷಯಗಳೇ ಇವರಿಗೆ ಭೋಗ. ಇವೇ ಭೋಗ ಇದಾವೆಲ್ಲ ನಮ್ಗೆ ಜಗತ್ತಿನಾಗ. ಇವು ಬಿಟ್ರೆ ಬೇರೆ ಏನಾನ ಇದಾವೆ ಇಲ್ಲಿ? ರೂಪ ರಸ ಗಂಧ ಏನವ ತೋರ್ಯಾವ ನಮಗೆ ಈ ಪಂಚ ವಿಷಯಗಳು. ನಾಮ ರೂಪ ರಸಗಂಧ ಏನು ತೋರಿಕೆ ಇವೇ ನೋಡು ಭೋಗ. ಈ ಭೋಗಾತ್ಮಕವು ಈ ಹೆಸರಿಂದ ಇಳಿಸಿಕೊಳ್ತವೆ. ಭೋಗಾತ್ಮಕವಾದ ಜಗತ್ತು ಜಡವಾಗಿರುವುದರಿಂದ ಮತ್ತೆ ಶಬ್ದ ರೂಪ ರಸಗಂಧ ಇವೇನು ಚೇತನ ಇದಾವೆ? ನೀವು ಜಡ ಇದಾವೆ. ನೀನೇ ತಿಳಿತಿದ್ದಿ, ಶಬ್ದನು ನೀನೇ ತಿಳಿತಿದ್ದಿ, ರಸನು ನೀನೇ ತಿಳಿತಿದ್ದಿ, ಮತ್ತೆ ರೂಪನು ನೀನೇ ತಿಳಿದಿದ್ದಿ, ಗಂಧನು ನೀನೇ ತಿಳಿತಿದ್ದಿ. ನಾನೇನು ತಿಳಿತೀನಿ? ನೀನೇ ತಿಳಿದು ಹೇಳ್ತಿದ್ದೆ ಅಲ್ಲ. ರೂಪ ಕಣ್ಣು ನೋಡ್ತದ, ಖರೆ ಕಣ್ಣಿಗೆ ಗೋಚರ. ಕಣ್ಣಿಗೆ ಏನೋ ನಾವು ದೋಷ ಬಂತಂದ್ರೆ ಯಾರು ತಿಳಿದು? ನನ್ನ ಕಣ್ಣು ಸರಿ ಕಾಣವಲ್ದ್ರಿ ಅಂತ ಹೇಳ್ತೀವಲ್ಲ, ಮತ್ತೆ ತಿಳಿಯೋರು ಯಾರು ಅಂತ. ಆ ತಿಳಿಯುವಂಥ ಶುದ್ಧ ಚೇತನ ನೀ ಇದ್ದಿ. ಈ ವಿಷಯ ತಿಳಿಸಂತದ ನಿನ್ನಿಂದ. ಇದು ಪ್ರತ್ಯಕ್ಷ ಅನುಭವ ಅದ ಅಂತ ತಿಳಿಸಿಕೊಳ್ಳುವಂಥ ಆತ್ಮ ನೀ ಬೇರೆನೇ ಇದ್ದಿ. ಆದರೂ ಕೂಡ ಈ ವಿಷಯಗಳು ಈ ವಿಷಯದಲ್ಲಿ ಬೆರಿಕೆ ಅಂದರೆ ಈ ಇಂದ್ರಿಯಗಳ ವಿಷಯ ಸಂಯೋಗದಲ್ಲಿ ನಮಗೆ ಬೆರಿಕೆ ಆದಂಗೆ ಆಗಿದೆ ಅಷ್ಟೇ. ಹೀಗೆ ಸುಖ ದುಃಖಗಳನ್ನು ಚೇತನ ರೂಪ ಭೋಕ್ತಗಳಾದ ಜೀವಿಗಳಿಗೆ ತಾನೇ ಸ್ವತಃ ಸುಖ ದುಃಖಗಳ ಭೋಗಗಳನ್ನು ಕೊಡಲಾರದು. ಮತ್ತೇನೆಂದರೆ ಆ ಭೋಕ್ತೃಗಳ ಭೋಗ ವಿಷಯದಲ್ಲಿ ಇಷ್ಟ ಬುದ್ಧಿ ಅನಿಷ್ಟ ಬುದ್ಧಿ ಎಲ್ಲರಿಗೂ ಒಂದೇ ರೀತಿ ಅಪೇಕ್ಷೆ ಇರ್ತವೆ ಜಗತ್ತಿನಾಗ. ಅನೇಕ ರೀತಿ ಇದೆ ನೋಡು. ಒಬ್ಬರಿಗೆ ಒಂದೊಂದು ಇಷ್ಟ ಅದ, ಒಬ್ರಿಗೆ ಇಷ್ಟ ಅದ, ಒಬ್ಬರಿಗೆ ನಾನಿಷ್ಟ ಅದ, ಒಬ್ರಿಗೆ ಬೇಕನ್ನಿಸ್ತದ, ಅದೇ ಇನ್ನೊಬ್ರಿಗೆ ಬ್ಯಾಡ ಅನಿಸ್ತದ. ಇಷ್ಟ ಅನಿಷ್ಟ ಬುದ್ಧಿಗಳು. ಯಾಕೆ ಇಷ್ಟ ಅನಿಷ್ಟ ಬುದ್ಧಿ ಬಂದವ್ರಿ ಅಂದರೆ ಅವ್ರ ಕರ್ಮ ಫಲ ಅವ್ರಿಗೆ ಅದು ಭೋಗ ಕೊಡ್ತದ. ಅವನು ಬೇಕಾದ ಇಷ್ಟ ಮಾಡೋಲ್ದಕ್ಕ ಸಿಗ್ತದೆ ಅಲ್ಲ. ನಾನೇನು ಆರಾಮಿರ್ಬೇಕು, ಎಲ್ಲ ಚಲೋ ಇರ್ಬೇಕಂತ ನಾನು ಇಷ್ಟ ಮಾಡ್ತೀನಿ, ಖರೆ ನನಗೆ ಸಿಗ್ತದೆ ಏನದು ಬಯಸಿದಂಗ? ಜಗತ್ತಿನಾಗ ಎಷ್ಟೋ ಮಂದಿ ಬೇಕಂತ ಇಷ್ಟ ಮಾಡೋರು ಇದ್ರ ಅಪೇಕ್ಷೆ ಮಾಡಿದ್ದೆಲ್ಲ ಸಿಕ್ಕವೇನಿಲ್ಲ? ಇಲ್ಲ. ನಿನ್ನ ಕರ್ಮ ಫಲದಾಗ ಏನೈತೆ ಅಷ್ಟೇ ಸಿಗ್ತಾವ ಹೊರತು ಅದಕ್ಕಿಂತ ಹೆಚ್ಚಿನ ಸಿಗಂಗಿಲ್ಲ. ನಾವು ಬ್ಯಾಡ ಅಂತೀವಿ. ರೋಗ ನಮಗೆ ಬರಬಾರ್ದು ಅಂತ ಎಲ್ಲ ದೇವ್ರಿಗೆ ತಿರುಗಾಡಿ ಬಂದೀವಿ, ಆದರೂ ಬೆನ್ನು ಬಿಟ್ಟಿಲ್ಲ. ಒಂದಿಲ್ಲ ಒಂದು ರೀತಿ ಬಂದೇ ಬರ್ತಾವ. ಮತ್ತೆ ಬ್ಯಾಡ ಅಂದ್ರು ಯಾಕೆ ಬರ್ತಾವ? ಹೌದು, ನೀನು ಅನ್ಕೊಂಡಂಗಿಲ್ಲಲ್ಲ, ಕರ್ಮಫಲ ಅಂತ ಹೇಳ್ತಾವ. ಹೀಗೆ ವಿಷಯಗಳಲ್ಲಿ ಅನಿಷ್ಟ ಬುದ್ಧಿಯನ್ನು ಮಾಡುತ್ತಾರೆ. ಈ ವಿಷಯಗಳು ಇಷ್ಟ ಬುದ್ಧಿ ದ್ವಾರ ಸುಖವನ್ನು, ಅನಿಷ್ಟ ಬುದ್ಧಿ ದ್ವಾರ ದುಃಖವನ್ನು ಕೊಡುತ್ತವೆ. ಅರ್ಥಾತ್ ಈ ತನ್ನ ಇಷ್ಟ ಅನಿಷ್ಟ ವೃತ್ತಿ ವ್ಯವಹಾರದಿಂದ ಜೀವನು ಸುಖ ದುಃಖ ಎಂದು ಕಲ್ಪನೆಯನ್ನು ಮಾಡುತ್ತಾ ಹೋಗಿದ್ದಾನೆ.
ತನಗೆ ಅನುಕೂಲ ಆಗಿದ್ದು ಸುಖ ಅನಿಸಿದ್ವೆಲ್ಲ ನನ್ನಿಂದ ಆಯ್ತಪ್ಪ, ಮತ್ತೆ ನಾನು ಅದು ಮಾಡಿದಕ್ಕೆ ಚಲೋ ಆನಂದ ಆಯ್ತು. ಅದು ಮಾಡಿದ್ದಿಲ್ಲ ಅಂದ್ರೆ ಬರೀ ದುಃಖ ಆಯ್ತಿತ್ತು ಅಂತ ತಾನೇ ತಿಳಿದಲ್ಲ. ಯಾರನ್ನು ಹೇಳ್ಯಾರ ನಿಂತಿಗೆ ಕಲ್ಪನೆ ಯಾರು ತಾನೇ ಮಾಡ್ಯದ. ಮನಸ್ಸಿನ ಕಲ್ಪನೆಯಲ್ಲಿ ಒಳಗೆ ಹೋಗಿಬಿಟ್ಟದು, ತಾನೇ ಕಲ್ಪನೆ ಮಾಡಿಕೊಂಡದು ಇದಿದ್ರೆ ನಮ್ಗೆ ಸುಖ ಆಗ್ತದಂತ. ಅದ್ರಾಗ ಸುಖ ಇಲ್ಲೇ ಇಲ್ಲ. ದುಃಖ ಆದ್ರೆ ಐತೆ, ದುಃಖನೂ ಇಲ್ಲ, ಸುಖನೂ ಇಲ್ಲ, ದುಃಖನೂ ಇಲ್ಲ. ಇಲ್ಲದ್ರೆ ಕೂಡ ಅನಿಷ್ಟ ಬುದ್ಧಿ, ಇದ್ಯಾವುದು ಮನುಷ್ಯನ ಕಲ್ಪನೆಯಿಂದ ಅಂತ ಹೇಳ್ತಾರೆ. ಹೇಗೆಂದರೆ ಮಾರ್ಗದಲ್ಲಿ ಹೋಗುತ್ತಿರಲು ತಾನೇ ಕಲ್ಲನ್ನು ಎಡೆವಿ. ನಾವು ಅನ್ನಂಗಿಲ್ಲ, ದಾರಿ ಹೋಗ್ಕಂತ ಯಾರನ್ನು ಕೇಳ್ತಾರೆ, ಏನಾಯ್ತು ಗಾಯ ಮಾಡ್ಕೊಂಡಲ್ಲ ಖಾಲಿ ಇಲ್ಲ ಮರ, ಕಲ್ಲು ಬಂದು ಬಡಿತು ಖಾಲಿ ಅಂತ. ಕಲ್ಲು ಜಡ ಅದ, ಅದಕ್ಕೆ ಎದ್ದು ಹೊಡೆಯಕ್ಕೆ ಬರ್ತದೆ ಅನ್ನೋದು. ನೀವು ಕಲ್ಲಿಗೆ ಬುದ್ಧಿಕೊಂಡು ಕೇಸಿ ಕಲ್ಲು ಬಂದು ಬಡದಂದ್ರೆ ಕಲ್ಲು ಬಡಿತದ? ಯಾರನ್ನ ಬಂದು ಬಡಿತದ ಕಲ್ಲು? ಇಲ್ಲ. ಯಾಕೆ ಅಂದ್ರೆ ಅದಕ್ಕೆ ಹೇಳ್ತಾರ, ಕಲ್ಲು ಬಡಿಯುತ್ತೆ ಎಂಬ ತಾನೇ ವಿಷಯಗಳಲ್ಲಿ ಸುಖ ದುಃಖಗಳನ್ನು ಕಲ್ಪಿಸಿ ಕಲ್ಲು ಬಂದು ಬಡಿತಂತ ಯಾರು ಹೇಳಿದ್ರೆ? ನೀನೇ ಕಲ್ಪನೆ ಮಾಡಿ ಹೇಳಿದ್ ನೋಡಪ್ಪ. ಅದಂತ ಬಂದಿಲ್ಲ, ಹೊಡೆದು ನೀನೇ ಕಲ್ಪನೆ ಮಾಡಿಕೊಂಡಿ. ಇದರಂಗ ಸುಖ ದುಃಖಗಳು ಎಲ್ಲಿ ತೋರ್ತಾವ? ವಿಷಯಗಳಲ್ಲಿ ಅಂತ ಹೇಳ್ತಾನೆ. ನಿನಗೆ ಅನುಕೂಲ ಆಗಿದ್ದು ಬೇಸ್ ಸುಖ ಅಂತ ಇದ್ರಿ, ಅನಾನುಕೂಲ ಆಗಿದ್ವಲ್ಲ ದುಃಖದ ರೂಪ ಅಂತ ತಿಳ್ಕೊಂಡಿ. ಇವೆಲ್ಲ ನಿನ್ನ ಕಲ್ಪನಾ ಮಾತ್ರವಾಗಿದೆ ಅಂತ ಹೇಳ್ತಾನೆ. ಹೀಗೆ ಕಲ್ಪಿಸಿ ಇದು ನನಗೆ ಸುಖ ಕೊಟ್ಟಿತು, ಇದು ನನಗೆ ದುಃಖ ಕೊಟ್ಟಿತು ಎಂದು ಇಂದ್ರಿಯಗಳ ಗೋಚರಗಳಾದ ವಿಷಯಗಳಲ್ಲಿ ಆ ಪ್ರತಿಕೂಲ ರೂಪವಾದ ಅನಿಷ್ಟ ಬುದ್ಧಿಯನ್ನುಂಟು ಮಾಡಿ ದುಃಖಕ್ಕೆ ಕಾರಣವಾಗಿವೆ. ಆ ಪುಣ್ಯ ಪಾಪ ಕರ್ಮಗಳಾದರೂ ಜಡಗಳಾಗಿರುವುದರಿಂದ ಅವಾದ್ರೂ ದುಃಖ ಕೊಡ್ತಾವ್ರಿ ಅಂದ್ರೆ ಅವು ಜಡನೇ ಇದಾವೆ. ಜಡವಾಗಿರುವಂಥವು ತಾವೇ ಇಷ್ಟಾನಿಷ್ಟ ಬುದ್ಧಿಯನ್ನುಂಟು ಮಾಡಲಾರವು. ಹಾಗೆ ಹೇಳಿದರೆ ಕರ್ಮಗಳಿಗೆ ಕರ್ತೃತ್ವ ಬರುತ್ತದೆ. ಅದು ನಿರೀಶ್ವರವಾದಿಗಳ ಪೂರ್ವಮೀಮಾಂಸಕರ ಮತವಾಗುತ್ತದೆ. ಮತ್ತೆ ಕೆಲವರು ಇದಕ್ಕೆ ವಾದ ಮಾಡೋರು ಇದ್ದಾರೆ, ಜಡವಾಗಿರುವಂಥ ಕರ್ಮಗಳು ಫಲ ಕೊಡ್ತಾವ ಅಂತಂದ್ರೆ, ಯಾಕಂದ್ರೆ ಬುದ್ಧಿಗಳನ್ನುಂಟು ಮಾಡಲಾರವು ಎಂದು ಹಾಗೆ ಹೇಳಿದೆ. ಕರ್ಮಗಳಿಗೆ ಇಷ್ಟಾನಿಷ್ಟ ಬುದ್ಧಿಯನ್ನುಂಟು ಮಾಡಲಾರವು, ಕರ್ತೃತ್ವ ಬರುತ್ತದೆ, ಅದು ಮಾಡಲಾರವು. ಹಾಗೆ ಹೇಳಿದರೆ ಕರ್ಮಗಳಿಗೆ ಕರ್ತೃತ್ವ ಬರುತ್ತದೆ, ಅದು ನಿರೀಶ್ವರವಾದಿ ಮತಗಳು ಪೂರ್ವಮೀಮಾಂಸಕರ ಮತವಾಗಿರುತ್ತದೆ. ಮತ್ತೇನೆಂದರೆ ಆ ಪುಣ್ಯ ಪಾಪ ಕರ್ಮಗಳು ಸಂಸ್ಕಾರಗಳಿಂದ ದೇಶಕಾಲಾನುಗುಣವಾಗಿ ಅಂತರ್ಯಾಮಿಯಾದ ಈಶ್ವರನ ಪ್ರೇರೇಪಿಸುತ್ತಾನೆ. ಕೆಲವರು ಹೇಳ್ತಾರೆ, ಜಗತ್ತಿನಾಗ ಏನು ನಡೆದವ, ಏನಿನ ಕರ್ಮವೇ ಕಾರಣ ನಿನಗ. ಜಡವಾದ ಕರ್ಮಗಳು ನಿನಗೆ ಹೆಂಗೆ ಕಾರಣ ಆಗ್ತಾವ ಅಂತ. ಜಡವಾದ ಕರ್ಮಗಳಲ್ಲ, ಈ ಕರ್ಮಗಳಿಗೆ ಫಲವನ್ನು ಉಂಟು ಮಾಡುವಂಥ, ಇದಕ್ಕೆ ಪ್ರೇರಣೆಯನ್ನು ಉಂಟು ಮಾಡುವಂಥ ಅವರು ನಿರೀಶ್ವರವಾದಿಗಳು ಹೇಳ್ತಾರ. ಮತ ಈಶ್ವರವಾದಿಗಳು, ವೇದಾಂತಿಗಳು ನಿರೀಶ್ವರವಾದಿಗಳಲ್ಲ. ದೇವರ ಐದಾನ, ಅವನು ಒಬ್ಬನೇ ಇದಾನ ಅಂತ ಹೇಳೋದೇ ವೇದಾಂತ. ಉಳಿದು ಮತ ಏನಿದಾವ ದೇವರೇ ಇಲ್ಲ ಅಂತ ಹೇಳ್ಕೊಂತ ಹೊಂಟಾವ ಕೆಲವು. ಆದರೆ ಹಂಗೆ ಹೇಳೋದಿಲ್ಲ. ಇಲ್ಲಿ ಐದಾನ, ಅವನು ಒಬ್ಬನೇ ಇದ್ದಾನೆ. ತಿಳಿದ ಮೇಲೆ ನೀನೇ ಇದ್ದೆ, ಆ ಮತ ಬೇರೆ. ಈಗ ಸದ್ಯಗೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಮತದಲ್ಲಿ ಹಂಗಲ್ಲ. ಅವ್ರು ನೀ ಕರ್ಮ ಮಾಡು, ಆ ಕರ್ಮವೇ ನಿನಗೆ ಫಲ ಕೊಡ್ತು ಅಂತ ಹೇಳ್ಬೋದು. ಜಡವಾದ ಕರ್ಮ ಫಲ ಕೊಡಂಗಿಲ್ಲ. ಅದಕ್ಕೆ ಫಲಕರ್ತನಾದಂಥ ಈಶ್ವರ ಅಂತರ್ಯಾಮಿ ಆಗಿನ ಅವನು ಕರ್ಮಾನುಸಾರವಾಗಿ ಆಯಾ ಭೋಗಿಗಳಿಗೆ ಆಯಾ ಫಲವನ್ನುಂಟು ಮಾಡ್ತಾನೆ. ಹೀಗೆ ಈತನು ಪ್ರೇರಣೆಯಿಂದ ಕರ್ಮ ಸಂಸ್ಕಾರ ವಾಸನೆಯುಂಟು ಮಾಡುತ್ತದೆ. ಆ ವಾಸನೆ ವಿಷಯದಲ್ಲಿ ಇಷ್ಟಾನಿಷ್ಟ ಬುದ್ಧಿ ಹುಟ್ಟುತ್ತದೆ. ಮತ್ತು ಎಲ್ಲರಿಗೂ ಒಂದೇ ಬುದ್ಧಿ ಅದ ಜಗತ್ತಿನಾಗ. ಒಬ್ಬನು ಮಠಕ್ಕೆ ಹೋಗ್ಬೇಕು, ಗುರುಗಳ ದರ್ಶನ ಮಾಡಬೇಕು, ನಾನು ಗುರುಗಳಿಂದ ತಿಳಿದು ಧನ್ಯನಾಗಬೇಕಂತ ಒಬ್ಬನಿಗೈತೆ. ಇನ್ನೊಬ್ಬನಿಗಿದ್ರೆ ಬ್ರ್ಯಾಂಡ್ ಶಾಪ್ ಹುಡುಕ್ಯಂತ ಅವ್ನು ರೋಡ್ ತಿರ್ಕ್ಯಂತ ಅವ್ನು ಹೊಂಟಾನ. ಇನ್ನೊಬ್ಬನು ಜಗಳ ಮಾಡ್ಬೇಕಂತ ಒಂದು ಕಡೆ ಹೊಂಟಾನ. ಎಲ್ಲರಿಗೂ ಬುದ್ಧಿ ಬೇರೆ ಬೇರೆ ಯಾಕೈತಂದ್ರೆ ಆ ಬುದ್ಧಿ ವಾಸನ ಅವರಲ್ಲಿ ಜನ್ಮ ಜನ್ಮಾಂತರದಲ್ಲಿ ಅಡಿಗೆದ. ಹೆಂಗೆ ವಾಸನೆ ಇದಾವ ಹಂಗಂಗೆ ಬುದ್ಧಿ ಬರ್ತದೆ ನೋಡಿ. ಮತ್ತು ಯಾರ ಪುಣ್ಯಾತ್ಮರಿಗೆ ಬರ್ತದೆ ಇಂಥ ಬುದ್ಧಿ, ಪಾಪಿಷ್ಠರಿಗೆ ಈ ಬುದ್ಧಿ ಬರ್ತದೆ. ನಾವು ಹೊರಗೆ ಹುಡ್ತಾರೆ, ಅಲ್ಲೇ ಸುಖ ದುಃಖಗಳಲ್ಲಿ ಅದರಲ್ಲೇ ಸುಖ ಐತಂತ ಅವ್ರು ತಿಳಿದ್ರು. ಮತ್ತು ಈ ವಾಸನೆ ಈಗ ಮಾಡಿದ್ವಿ ನೀವು, ಜನ್ಮ ಜನ್ಮಾಂತರದಲ್ಲಿ ಬಂದಂಥ ವಾಸನೆಗಳು, ಆ ವಾಸನ ಅನುಗುಣವಾಗಿ
ನಿನಗೇನಪ್ಪ ಅಂದ್ರೆ ಈಗ ಸದ್ಯ ವರ್ತಮಾನ ಕಾಲದಲ್ಲಿ ಈ ಒಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಶರೀರದಲ್ಲಿ ಭೋಗಕ್ಕೆ ಮುಂದಾಗ್ಯದ. ಇದೇ ನೋಡು ಜಗತ್ತಂದ್ರೆ ಅವ್ರು ಜಗತ್ತು ಎಲ್ಲೈತಂತ ಹುಡುಕ್ಯಂತ ಹೋಗಬೇಡ, ಹಿಂಗೆ ತೋರೋದೇನೈತಿ ಇದೇ ಜಗತ್ತು ನೋಡು ಅಂತ ಈ ಜಗತ್ತಿನ ಸ್ವರೂಪವನ್ನು ಇಲ್ಲಿಗೆ ಹೇಳ್ಕ್ಯಂತ ಬಂದರು. ಇಲ್ಲಿಗೆ 6 ನುಡಿ ಆಗ್ಯಾವ, ಇಲ್ಲ 5 ನುಡಿ ಆಗ್ಯಾವ, 5 ನುಡಿ ಆಗ್ಯಾವ. ಒಂದು 6ನೇ ನುಡಿ ನಾಳೆ ಮುಂದುವರ್ಸು. ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿ ಗುರು ಸಂಘದಿಂದಲೇ ಸೇವೆ ಕೈದು ಮಂಗಲಮು ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಮಂಗಲಮಯ ಗುರು ಸಂಘದಿಂದಲೇ ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡಿ ಭೃಂಗ ಕೀಟಕ ನ್ಯಾಯನಂದದಿ. ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಎಲ್ಲಿ ಜನಿಸಿದೆ ಎಲ್ಲಿ ವಾಸಿಸಿದೆ ಎಲ್ಲೆಲ್ಲೋ ತಿರುಗಿ ಬಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲದೂತರು ಸಲ್ಲು ತಪ್ಪಿಸಿ ಸೆಳೆದು ಜನರ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮನ ಬೋಧೆ ನೆಲೆಸಿದೆ. ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಜನಸಿ ಬೆಳೆದ ಭೂಮಿಯಂತಿಯಧೋ ಘನಮೈಮ ನಿಮಗೆ ಬುಡಬಸಲುಳಿದ ಸ್ವಾಮಿಯಂತವರು. ಬುಡಬಸಲುಳಿದ ಸ್ವಾಮಿಯಂತವರು. ದಾಸಹರ ಗುರು ಶೇಷನಂದರ ಕಾಸ ವಿದ್ಯೆಯ ಕಲಿತು ಕೆಲದಿರ ಭೂಷಣಕ್ಕೆ ಭೂಷಣವ ನೆನೆಸಿದೆ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಸಂಘ ಶರಣರ ನಿಜದ ಆನಂದ. ಒಡವಿಯೋಳ್ ವೇದಾಂತ ಒಡೆಯಾನೋ ಜಡಿ ದೇವನಿವನು ನುಡಿದ ತತ್ವಮಸಿಯ ವಾಕ್ಯವನು. ಜಡಿ ದೇವನಿವನು ನುಡಿದ ತತ್ವಮಸಿಯ ವಾಕ್ಯವನು. ಕರುಣೆಯಿಂದಲೇ ಸುರಿದ ಅಮೃತ ಕರ್ಣದಲ್ಲಿ ಕೃಪೆ ಮಾಡಿಕೊಂಡು ಪರಮಹಂಸನಾಗಿ ಭೂವರ ಧರಣಿ ತಾರಿಪನೋಕೆ ದೀಕ್ಷೆಗೆ. ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿ ಗುರು ಸಂಘದಿಂದಲೇ ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡಿ ಭೃಂಗ ಕೀಟಕ ನ್ಯಾಯದಂದದಿ. ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ.
हर ओम चैतन्यं शाश्वतं शान्तं व्योमातीतं निरञ्जनं नादबिन्दुकलावतं तस्मै श्री गुरवे नमः। श्रीमज्जगद्गुरु सिद्धार्थ स्वामी महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अनिरुद्ध महाराज की जय। सकल साधु संत महाराज की जय। जय मंगलम जय पार्वती शिव हर हर महादेव।